ಇವತ್ತಿನ ಕಾನ್ಸೆಪ್ಟು ಸ್ಟ್ರಾಟಜಿ ಬಿಲ್ಡಿಂಗ್ ಯಾವ ಥರ ಮಾಡಬೇಕು, ಹಾಗೆ ಸ್ಟ್ರಾಟಜಿ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ನಾವು ಯಾವ್ಯಾವ ಥರ ರೂಲ್ಸ್ನ ಫ್ರೇಮ್ ಮಾಡಬೇಕು, ಅದರಲ್ಲಿ ಎಂಟ್ರಿ ಕ್ರೈಟೀರಿಯಾ ಯಾವ ಥರ ಇರಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು, ಹಾಗೆ ನಮ್ಮ ಅಕ್ಯುರೇಸಿನ ಯಾವ ಥರ ಜಾಸ್ತಿ ಮಾಡ್ಕೋಬಹುದು, ಹಾಗೆ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಸ್ಟ್ರಾಟಜಿ ಬಿಲ್ಡಿಂಗ್ ಇಂಟ್ರೋ. ನಾನು ಇಲ್ಲಿ ಗಂಟ ಏನೇನು ಕಾನ್ಸೆಪ್ಟ್ಗಳು ಹೇಳಿದ್ದೀನಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ, ವಾಟ್ ಈಸ್ ಎ ಟ್ರೇಡಿಂಗ್ ಸ್ಟ್ರಾಟಜಿ? ಟ್ರೇಡಿಂಗ್ ಸ್ಟ್ರಾಟಜಿ ಅಂದರೆ ಏನು? ಎ ಟ್ರೇಡಿಂಗ್ ಸ್ಟ್ರಾಟಜಿ ಈಸ್ ಎ ಕಂಪ್ಲೀಟ್ ಪ್ಲ್ಯಾನ್ ಫಾರ್ ಎಂಟರಿಂಗ್ ಆ್ಯಂಡ್ ಎಕ್ಸಿಟಿಂಗ್ ಟ್ರೇಡ್ಸ್. ಅಂದರೆ ಟ್ರೇಡಿಂಗ್ ಸ್ಟ್ರಾಟಜಿ ಅಂತಂದರೆ ಒಂದು ಕಂಪ್ಲೀಟ್ ಪ್ಲ್ಯಾನ್ ಆಗಿರುತ್ತೆ. ಓಕೆ, ಈ ಪ್ಲ್ಯಾನ್ ಏನಕ್ಕೆ ಬೇಕು ಅಂತಂದರೆ ನಾವು ಎಲ್ಲಿ ಎಂಟರ್ ಮಾಡಬೇಕು, ಹಾಗೆ ಎಲ್ಲಿ ಎಕ್ಸಿಟ್ ಆಗಬೇಕು, ಹಾಗೆ ಎಷ್ಟು ಟಿ ಪಿ ಇಡಬೇಕು, ಸೊ ಎಷ್ಟು SL ಇಡಬೇಕು, ಅದಕ್ಕೆ ನಾವು ಕರೆಯೋದು ಒಂದು ಟ್ರೇಡಿಂಗ್ ಪ್ಲ್ಯಾನ್ನೇ ನಾವು ಕರೆಯೋದು ಒಂದು ಸ್ಟ್ರಾಟಜಿ ಅಂತ. ಓಕೆ, ಇಟ್ ಟೆಲ್ಸ್ ಟ್ರೇಡರ್ಸ್, ಇದು ಟ್ರೇಡರ್ಸ್ಗೆ ಏನೇನು ಹೇಳುತ್ತೆ ಅಂತಂದರೆ ವೆನ್ ಟು ಎಂಟರ್, ವೆನ್ ಟು ಎಕ್ಸಿಟ್, ವೇರ್ ಟು ಪ್ಲೇಸ್ ಸ್ಟಾಪ್ ಲಾಸ್, ಹೌ ಮಚ್ ರಿಸ್ಕ್ ಟು ಟೇಕ್. ಅಂದರೆ ಟ್ರೇಡರ್ಸಿಗೆ ಇದು ಏನೇನು ಹೇಳುತ್ತೆ, ನಾವು ಯಾವಾಗ ಎಂಟರ್ ಆಗಬೇಕು ಅನ್ನೋದನ್ನ ತಿಳಿಸುತ್ತೆ, ಹಾಗೆ ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋದನ್ನ ತಿಳಿಸುತ್ತೆ, ಹಾಗೆ ನಾವು ನಮ್ಮ SL ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗುತ್ತೆ, ಜೊತೆಗೆ ನಾವು ಅದಕ್ಕೆ ಎಷ್ಟು ರಿಸ್ಕ್ ಮಾಡಬೇಕು ಅನ್ನೋದು ಈ ಸ್ಟ್ರಾಟಜಿಯಿಂದ ನಮಗೆ ಗೊತ್ತಾಗುತ್ತೆ. ಓಕೆನಾ? ಸಿಂಪಲ್ ಮೀನಿಂಗ್ ನೋಡೋದಾದ್ರೆ ಈ ಸ್ಟ್ರಾಟಜಿ ಗಿವ್ಸ್ ರೂಲ್ಸ್ ಫಾರ್ ಟ್ರೇಡಿಂಗ್. ಸಿಂಪಲಾಗಿ ನೋಡೋದಾದರೆ ಏನು ಹೇಳ್ತಿದೆ ಅಂತಂದರೆ, ಒಂದು ಸ್ಟ್ರಾಟಜಿ ಅನ್ನೋದು ಒಂದು ರೂಲ್ಸ್ನ ನಾವು ಏನು ಫ್ರೇಮ್ ಮಾಡ್ತೀವಿ ಅದನ್ನೇ ನಾವು ಸ್ಟ್ರಾಟಜಿ ಅಂತ ಕರೆಯೋದು. ಓಕೆ, ಅಂದರೆ ಕೆಲವೊಂದು ರೂಲ್ಸ್ಗಳಿರುತ್ತೆ. ಓಕೆ, ಟ್ರೇಡಿಂಗ್ ಮಾಡೋಕ್ಕೆ ಈ ಥರನೇ ಮಾಡಬೇಕು ಅಂತ. ಸೊ ಅದನ್ನೇ ನಾವು ಸ್ಟ್ರಾಟಜಿ ಅಂತ ಕರೆಯೋದು. ಇನ್ಸ್ಟೆಡ್ ಆಫ್ ರ್ಯಾಂಡಮ್ ಡಿಸಿಷನ್ಸ್, ಎಮೋಷನ್ ಟ್ರೇಡಿಂಗ್, ಗೆಸ್ಸಿಂಗ್. ನಾವು ರ್ಯಾಂಡಮ್ ಡಿಸಿಷನ್ಸ್ನ ತಗೊಳ್ಳಲ್ಲ. ಸ್ಟ್ರಾಟಜಿ ಇರೋದ್ರಿಂದ ರ್ಯಾಂಡಮ್ ಡಿಸಿಷನ್ಸ್ನ ತೊಗೊಳಕ್ಕಾಗಲ್ಲ, ಬಿಕಾಸ್ ನಾವು ಒಂದು ಸಿಸ್ಟಮ್ನ ಫಾಲೋ ಮಾಡಬೇಕಾಗತ್ತೆ. ಹಾಗೆ ಎಮೋಷ್ನಲ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದು ಅಷ್ಟೇ. ಸೊ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಿರೋದ್ರಿಂದ ನಾವು ಆ ಥರ ಟ್ರೇಡ್ಸು ತೊಗೊಳಕ್ಕಾಗಲ್ಲ. ಹಾಗೆ ಮಾರ್ಕೆಟ್ನ ಸುಮ್ಮನೆ ಗೆಸ್ ಮಾಡಲ್ಲ, ಬಿಕಾಸ್ ನಮ್ಮ ಜೊತೆ ಆಲ್ರೆಡಿ ಒಂದು ಸೆಟ್ ಆಫ್ ರೂಲ್ಸ್ಗಳಿದ್ದಾವೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಟ್ರೇಡ್ನ ನೋಡ್ತೀವಿ. ಓಕೆ, ಇದು ಹೆಂಗೆ ಅಂತೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಮುಂದಕ್ಕೆ ಅರ್ಥ ಆಗುತ್ತೆ. ವೈ ಸ್ಟ್ರಾಟಜಿ ಈಸ್ ಇಂಪಾರ್ಟೆಂಟ್? ಯಾಕೆ ಸ್ಟ್ರಾಟಜಿ ಅನ್ನೋದು ತುಂಬ ಇಂಪಾರ್ಟೆಂಟು? ಸ್ಟ್ರಾಟಜಿ ಯಾಕೆ ಇಂಪಾರ್ಟೆಂಟ್ ನೋಡಿದರೆ, ಕ್ರಿಯೇಟ್ಸ್ ಡಿಸಿಪ್ಲಿನ್. ಸ್ಟ್ರಾಟಜಿ ಯಾವತ್ತೂ ಏನಕ್ಕೆ ಬೆನಿಫಿಟ್ ಆಗುತ್ತೆ ಅಂತಂದರೆ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಸ್ಟ್ರಾಟಜಿ ಇಲ್ಲದೆ ಟ್ರೇಡ್ ಮಾಡಿದಾಗ ನಮಗೆ ಎಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಮತ್ತು ಡಿಸಿಷನ್ ಕರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಅದೇ ಪ್ರಾಪರ್ ಸ್ಟ್ರಾಟಜಿ ನಮ್ಮ ಜೊತೆ ಇದ್ದಾಗ ನಮಗೇನಾಗುತ್ತೆ, ಡಿಸಿಪ್ಲಿನ್ ಅನ್ನೋದು ಬಿಲ್ಡ್ ಆಗುತ್ತೆ, ಜೊತೆಗೆ ರಿಮೂವ್ಸ್ ಕನ್ಫ್ಯೂಷನ್. ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಮಾರ್ಕೆಟಲ್ಲಿ, ಎಲ್ಲಿ ತಗೋಬೇಕು, ಹೇಗೆ ತಗೋಬೇಕು, ಯಾವ ಥರ ಎಂಟ್ರಿ ಮಾಡಬೇಕು, ಎಲ್ಲಿ SL ಇಡಬೇಕು, ಎಲ್ಲಿ ಟಿ ಪಿ ಇಡಬೇಕು, ಸೊ ಈ ಥರ ಕನ್ಫ್ಯೂಷನ್ಗಳೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಹೋಗಿಸ್ಬೇಕು ಅಂತಂದರೆ ನಮಗೆ ಒಂದು ಸಿಸ್ಟಮ್ ಬೇಕು, ಮೀನ್ಸ್ ಒಂದು ಸ್ಟ್ರಾಟಜಿ ಅನ್ನೋದು ಬೇಕು. ರೆಡ್ಯೂಸಸ್ ಎಮೋಷ್ನಲ್ ಟ್ರೇಡಿಂಗ್. ನಾನು ಹೇಳ್ದಂಗೆ ಈ ಥರ ಮಾಡೋದ್ರಿಂದ ಎಮೋಷ್ನಲ್ ಟ್ರೇಡಿಂಗ್ ಕಂಟ್ರೋಲ್ ಆಗುತ್ತೆ. ಹಾಗೆ ಇಂಪ್ರೂವ್ಸ್ ಕನ್ಸಿಸ್ಟೆನ್ಸಿ. ನೀವು ಒಂದೇ ಸಿಸ್ಟಮ್ನ ಪದೇ ಫಾಲೋ ಮಾಡೋದ್ರಿಂದ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಬಿಲ್ಡ್ ಆಗುತ್ತೆ. ಓಕೆ, ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆಯಾ, ಏನಾಗ್ತಿದೆ, ಮುಂದಕ್ಕೆ ಏನಾಗ್ಬೋದು, ಪ್ರತಿಯೊಂದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಹೆಲ್ಪ್ಸ್ ಮ್ಯಾನೇಜ್ ರಿಸ್ಕ್. ಎಷ್ಟು ರಿಸ್ಕ್ ಮಾಡಬೇಕು ಒಂದು ಟ್ರೇಡಿಗೆ ಅನ್ನೋದು ನಮಗೆ ಈ ಸ್ಟ್ರಾಟಜಿಯಿಂದ ಗೊತ್ತಾಗುತ್ತೆ. ಓಕೆ, ಇಂಪಾರ್ಟೆಂಟ್ ಟ್ರೂತ್ ನೋಡೋದಾರೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಡೋಂಟ್ ಟ್ರೇಡ್ ರ್ಯಾಂಡಮ್ಲಿ, ದೇ ಫಾಲೋ ಎ ಟೆಸ್ಟೆಡ್ ಸಿಸ್ಟಮ್. ಪ್ರೊಫೆಷ್ನಲ್ ಟ್ರೇಡರ್ಸು ಯಾವತ್ತೂ ಸುಮ್ಮನೆ ಟ್ರೇಡ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋಗಲ್ಲ. ಓಕೆ, ರ್ಯಾಂಡಮ್ ಟ್ರೇಡ್ಸಿಗೆ ಎಂಟ್ರಿ ಆಗಲ್ಲ. ಅವ್ರು ಯಾವತ್ತೂ ಒಂದು ಟೆಸ್ಟೆಡ್ ಸಿಸ್ಟಮ್ನ, ಅಂದರೆ ಒಂದು ಪ್ರೂವನ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಓಕೆ, ಇವಾಗ ನಾವು ನೋಡೋದಾದರೂ ಅಡ್ವಾನ್ಸ್ SMCನ ಯೂಸ್ ಮಾಡೋದು. ಓಕೆ, ವಾಟ್ ಎ ಸ್ಟ್ರಾಟಜಿ ಇನ್ಕ್ಲೂಡ್ಸ್? ಸ್ಟ್ರಾಟಜಿಯಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು? ಫಸ್ಟ್ ಒನ್ ನೋಡೋದಾರೆ ಮಾರ್ಕೆಟ್ ಡೈರೆಕ್ಷನ್. ನಮ್ಗೆ ಯಾವತ್ತೂ ಫಸ್ಟು ಮಾರ್ಕೆಟ್ ಡೈರೆಕ್ಷನ್ ನೋಡಬೇಕು. ಫಸ್ಟ್ ಆಸ್ಕ್ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್.
ನಾವು ನಮಗೆ ಕೇಳ್ಕೋಬೇಕು. ಸಿಸ್ಟಮ್ಯಾಟಿಕ್ ರೂಲ್ಸ್ಗಳನ್ನ ಫ್ರೇಮ್ ಮಾಡೋಕ್ಕೆ ಒಂದು ಮೇಯ್ನಾಗಿ ಬೇಕಾಗಿರೋ ಕೀ ಪಾಯಿಂಟ್ಸ್ಗಳನ್ನ ಹೇಳ್ತಿದ್ದೀನಿ. ಓಕೆ, ಅದರಲ್ಲಿ ನಾವು ಫಸ್ಟು ನಮ್ಮ ಹತ್ರನೇ ಕೇಳ್ಕೊಳ್ಳಿ, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ, ಸೈಡ್ ವೈಸ್ ಇದೆಯಾ. ಓಕೆ, ಟ್ರೆಂಡ್ ಹೆಲ್ಪ್ಸ್ ಡಿಸೈಡ್ ಬೈ ಓನ್ಲಿ ಆರ್ ಸೆಲ್ ಓನ್ಲಿ. ನಮಗೆ ಟ್ರೆಂಡ್ ಒಂದು ಕರೆಕ್ಟಾಗಿ ಗೊತ್ತಾದಾಗ ನಾವು ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅನ್ನೋದು ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ಡೈರೆಕ್ಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೆಕೆಂಡ್ ಕಂಡೀಷನ್ ನೋಡೋದಾದ್ರೆ ಎಂಟ್ರಿ ಕಂಡೀಷನ್. ಸೊ ಎಲ್ಲಿ ಎಂಟ್ರ್ ಆಗಬೇಕು, ಏನು ಎಂಟ್ರ್ ಆಗಬೇಕು ಅಂತ ನೋಡಬೇಕು. ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಲಿಕ್ವಿಡಿಟಿ ಸ್ವೀಪ್, BOS ಕನ್ಫರ್ಮೇಷನ್, RSI ಓವರ್ ಸೋಲ್ಡ್, ಎಂಗಲ್ಫಿಂಗ್ ಕ್ಯಾಂಡಲ್, ದೀಸ್ ಆರ್ ಎಂಟ್ರಿ ರೂಲ್ಸ್. ಎಂಟ್ರಿಗೆ ನಾವು ಏನೇನು ನೋಡಬೇಕು, ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ ನೋಡಬೇಕು, BOS ಕನ್ಫರ್ಮೇಷನ್ ಆಗಿದೆಯಾ ಅಂತ ನೋಡಬೇಕು, RSI ಓವರ್ ಸೋಲ್ಡ್ ಆಗಿದೆ. ಇಂಡಿಕೇಟರ್ಸು ಯೂಸ್ ಮಾಡೋದು ಬೇಡ, ಬಟ್ ಯೂಸ್ ಮಾಡಬೇಕು ಅಂತಂದವ್ರು ಮಾಡ್ಕೊಳ್ಳಿ. ಓಕೆ, ಹಾಗೆ ಎಂಗಲ್ಫಿಂಗ್ ಕ್ಯಾಂಡಲು ಅಥವಾ ರಿಜೆಕ್ಷನ್ ಕ್ಯಾಂಡಲ್ ಯಾವ್ದಾರು ಆಗ್ತಿದೆ ಅಂತಂದರೆ ಅಲ್ಲಿ ನಾವು ಎಂಟ್ರಿ ರೂಲ್ಸ್ನ ಫ್ರೇಮ್ ಮಾಡ್ಬೋದು. ಓಕೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಮಾರ್ಕೆಟ್ ಡೈರೆಕ್ಷನ್ಗೆ ನಾವು ಏನು ಯೂಸ್ ಮಾಡ್ಬೋದು, 4 ಅವರಲ್ಲಿ ಹೋಗ್ಬಿಟ್ಟು ಮಾರ್ಕೆಟ್ ಡೈರೆಕ್ಷನ್ನ ಯೂಸ್ ಮಾಡ್ಬೋದು. ಓಕೆ, ಇವಾಗ ಮಾರ್ಕೆಟ್ ಡೈರೆಕ್ಷನ್ನು ಈ ಥರ ಇದೆ 4 ಅವರಲ್ಲಿ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಹೆಂಗೋ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ಇವಾಗ ಕೀ ಝೋನ್ಸ್ ಇರೋದು ಯಾವುದು 4 ಅವರಲ್ಲಿ, ಇದೊಂದಿದೆ ಅಲ್ವಾ. ಸೊ ಮಾರ್ಕೆಟು ಇಲ್ಲಿ ಕೆಳಗಡೆ ಬರ್ತಾಯಿದ್ರೆ, ಈ ಥರ ಏನಾದ್ರು ಬರ್ತಾಯಿದ್ರೆ ನಾವು ಇಲ್ಲಿ ಬಂದಾಗ ಒಂದು ಬೈ ಆಪರ್ಚುನಿಟಿ ನೋಡ್ಬೋದು. ಹಾಗೆ ಇಲ್ಲಿದೆ ಕೀ ಲೆವೆಲ್ಸು, ಹಾಗೆ ಇಲ್ಲಿದೆ ಕೀ ಲೆವೆಲ್ಸು ಅಲ್ವಾ. ಈ ಥರ ಕೀ ಲೆವೆಲ್ಸ್ಗಳು ನಮಗೆ ಸಿಗುತ್ತೆ. ಕೀ ಲೆವೆಲ್ಸ್ ಹೆಂಗೆ ಮಾರ್ಕ್ ಮಾಡೋದು ಅಂತೆಲ್ಲ ಪ್ರೀವಿಯಸ್ ವೀಡಿಯೋಗಳಲ್ಲಿ ನಿಮಗೆ ಗೊತ್ತಿದೆ. ನೆಕ್ಸ್ಟು ಎಕ್ಸಾಂಪಲ್ ನೋಡಿದ್ರೆ ಲಿಕ್ವಿಡಿಟಿ ಸ್ವೀಪು, BOS ಕನ್ಫರ್ಮೇಷನ್ ನೋಡಿ. ಈ ಪ್ಲೇಸಲ್ಲಿ ಏನಾದರೂ ಲೋವರ್ ಟೈಮ್ ಫ್ರೇಮ್ 15 ಮಿನಿಟ್ಸಲ್ಲಿ ಒಂದು ಲಿಕ್ವಿಡಿಟಿ ಸ್ವೀಪ್ ಆಗಿ, ಓಕೆ, ಒಂದು ಸ್ವಿಂಗ್ದು ಇನ್ನೊಂದು ಸ್ವಿಂಗು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಅಲ್ಲಿ ನಮಗೆ ಒಂದು ಸ್ಟ್ರಕ್ಚರ್ ಶಿಫ್ಟ್, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಸಿಕ್ಕಿ, BOS ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿ, ಅಲ್ಲೇನಾದ್ರು RSI ಓವರ್ ಸೋಲ್ಡು, ಈ ಲೈನ್ ಏನಾದರೂ RSI ಕ್ರಾಸ್ ಆಗಿದೆ ಅಂತಂದರೆ ನಾವು ಇಲ್ಲಿಂದ ಒಂದು ಬೈ ಆಪರ್ಚುನಿಟಿನ ನೋಡ್ಬೋದು. ಓಕೆ, ಸೊ ಇದು ಎಂಟ್ರಿ ರೂಲ್ಸ್ ಆಯಿತು. ನೆಕ್ಸ್ಟ್ ನೋಡೋದಾದರೆ ಮೂರನೇ ರೂಲು ಸ್ಟಾಪ್ ಲಾಸ್ ರೂಲ್ಸು. ಸೊ ಸ್ಟಾಪ್ ಲಾಸ್ ಏನೇನು ಇಡಬೇಕು, ಹೆಂಗೆ ಇಡಬೇಕು. ಎವ್ರಿ ಸ್ಟ್ರಾಟಜಿ ಮಸ್ಟ್ ಡಿಫೈನ್ ವೇರ್ ಟ್ರೇಡ್ ಬಿಕಮ್ಸ್ ಇನ್ವ್ಯಾಲಿಡ್. ಅಂದರೆ ಪ್ರತಿಯೊಂದು ಟ್ರೇಡಲ್ಲೂ ನಾವು SLನ ಇಡಲೇಬೇಕು. ಯಾಕಂದರೆ ಈ ಪ್ಲೇಸಿಗೆ ಹೋದ ತಕ್ಷಣ ನಮ್ಮ ಟ್ರೇಡ್ ಇನ್ವ್ಯಾಲಿಡ್ ಆಗುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ. ಸಿಂಪಲ್ ಎಕ್ಸಾಂಪಲ್ ನೋಡೋದಾರೆ, ಇವಾಗ ನೋಡಿ ಪ್ರೀವಿಯಸ್ ತೋರಿಸಿದ ಎಕ್ಸಾಂಪಲ್, ಇವಾಗ ಈ ಥರ ಒಂದು ಸ್ವಿಂಗ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ನಮ್ಮ ಎಂಟ್ರಿ ಇರೋದು ಇಲ್ಲಿ. ಓಕೆ, ಇಲ್ಲಿ ಮಾರ್ಕೆಟ್ ಬಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಒಂದು ಸ್ಟ್ರಕ್ಚರ್ ಶಿಫ್ಟ್ ಕೊಟ್ಟು ಏನೋ ಎಂಟ್ರಿ ಆಗಿರ್ತೀವಿ ನಾವು ಇಲ್ಲಿ. ಓಕೆ, ಸೊ ಇಲ್ಲಿ ಎಂಟ್ರ್ ಆದಮೇಲೆ ನಮ್ಮ SL ಇದ್ರ ಕೆಳಗಡೆನೇ ಇರಬೇಕು. ತಾಗೋಗಿ ಇಲ್ಲಿ SL ಇಡೋಕ್ಕಾಯ್ತದೆ, ಇದ್ರ ಕೆಳಗಡೆ ಇಡೋಕ್ಕಾಯ್ತಾ, ಇದ್ರ ಕೆಳಗಡೆ ಬಂತು ಮಾರ್ಕೆಟ್ ಅಂತಂದರೆ ಅದು ಇನ್ವ್ಯಾಲಿಡ್ ಸೆಟಪ್ ಅಂತ. ಓಕೆ, ಇದ್ರ ಕೆಳಗಡೆ ಬಂತು ಅಂತಂದರೆ ಅಂದರೆ ಅದು SL ಹೊಡೀತು. SL ಆಲ್ಸೋ ಪಾರ್ಟ್ ಆಫ್ ದಿ ಗೇಮ್. ಅದು ಯಾವತ್ತೂ ಗ್ಯಾನ್ದಲ್ಲಿ ಇಟ್ಕೊಳ್ಳಿ, SL ಹಾಗೆ ಆಗುತ್ತೆ. ಓಕೆ, SL ಆಗದೆ ಇಲ್ಲಿ ಟ್ರೇಡ್ ಮಾಡೋರು ಒಬ್ಬರೂ ಇಲ್ಲ. ಸೊ SL ಖಂಡಿತ ಆಗುತ್ತೆ. ಸೊ ಅದರಿಂದ ನಮ್ಮ SL ಇಲ್ಲಿ ಇಡಬೇಕಾಗುತ್ತೆ. ಎಕ್ಸಾಂಪಲ್ ಬಿಲೋ ಸ್ವಿಂಗ್ ಲೋ, ಎಬೋವ್ ರೆಸಿಸ್ಟೆನ್ಸ್. ಹೇಳ್ದಂಗೆ ಒಂದಲ್ಲ ಸ್ವಿಂಗ್ ಲೋಗಳಲ್ಲಿರ್ಬೋದು ಅಥವಾ ಸ್ವಿಂಗ್ ಹೈಸ್ಗಳಲ್ಲಿ ಇಡ್ಬೋದು. ಇವಾಗ ಸೆಲ್ ಸೈಡ್ ಟ್ರೇಡ್ ಆದರೆ ಸ್ವಿಂಗ್ ಹೈಯಲ್ಲಿ ನೋಡ್ಬೋದು. ಇದು ಬೈ ಸೈಡ್ ಟ್ರೇಡ್ ಆಗಿರೋದ್ರಿಂದ ನಾವು ಕೆಳಗಡೆ ನೋಡ್ತಾ ಇದ್ವಿ. ಓಕೆ, ನೆಕ್ಸ್ಟು ನಂಬರ್ 4 ನೋಡೋದಾರೆ ಟೇಕ್ ಪ್ರಾಫಿಟ್ ರೂಲ್ಸು. ಏನೇನು ಟೇಕ್ ಪ್ರಾಫಿಟ್ಗೆ ರೂಲ್ಸ್ ಅನ್ನೋದು ನೋಡೋಣ. ಸ್ಟ್ರಾಟಜಿ ಶುಡ್ ಡಿಫೈನ್ ಫಿಕ್ಸ್ಡ್ RR. ಯಾವತ್ತು ಫಿಕ್ಸ್ಡ್ RR ಇರಬೇಕು. ಓಕೆ, 1:2 ಆಗಿರ್ಬೋದು ಅಥವಾ 1:3 ಆಗಿರ್ಬೋದು, 1:4 ಆಗಿರ್ಬೋದು, ಎಷ್ಟಾದ್ರು ನೀವು ಫಿಕ್ಸ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನೀವು ಇದನ್ನ ಟೆಸ್ಟ್ ಮಾಡಬೇಕು, ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ನೀವೇ ಒಂದು ರೂಲ್ಸ್ನ ಫ್ರೇಮ್ ಮಾಡಿ, ಇವಾಗ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಸೊ ಈ ಥರ ರೂಲ್ಸ್ ಫ್ರೇಮ್ ಮಾಡಿ ಬ್ಯಾಕಲ್ಲಿ ನೀವು ವರ್ಕ್ ಮಾಡಿ ನೋಡಬೇಕು. ಓಕೆ, ನೆಕ್ಸ್ಟು ಲಿಕ್ವಿಡಿಟಿ ಝೋನ್ಸು. ಅಂದರೆ ಇವಾಗ ನೋಡಿ ಇಲ್ಲಿ ಎಂಟ್ರಿ ಆದೆ, ಇಲ್ಲಿ ಬೈ ಮಾಡಿದೆ ಅಂತ ಅಂದ್ಕೊಳ್ಳಿ. ಈ ಪ್ಲೇಸಲ್ಲಿ ಬೈ, ಇಲ್ಲೇ SL. ನೆಕ್ಸ್ಟ್ ಲಿಕ್ವಿಡಿಟಿ ಝೋನ್ ಯಾವ್ದು ಹೇಳಿ, ಇಲ್ಲೇ ಅಲ್ವಾ ನೆಕ್ಸ್ಟ್ ಲಿಕ್ವಿಡಿಟಿ ಸ್ವೀಪ್ ಆಗೋ ಚಾನ್ಸಸ್ಸು. ಸೊ ಇಲ್ಲಿ ಗಂಟ ಬೇಕಾದ್ರೆ ಟಾರ್ಗೆಟ್ ಇಡ್ಬೋದು, ಅಥವಾ ಜಸ್ಟ್ 1:2 ಸಾಕು ಅಂತ 1:2 ಬೇಕಾದ್ರೂ ಇಡ್ಬೋದು. ಸೊ ನಮಗೆ ಯಾವ ಥರ ಬೇಕೋ ನಾವು ಆ ಥರ ಡಿಫೈನ್ ಮಾಡ್ಕೋಬೇಕು. ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟಾರ್ಗೆಟು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತಂದರೆ ಮೇಜರ್ ಯಾವ್ದಾದ್ರು ಸಪೋರ್ಟು ರೆಸಿಸ್ಟೆನ್ಸ್ ಏನಾದ್ರು ಕಾಣಿಸ್ತಿದ್ರೆ ನಿಮಗೆ ಅಲ್ಲಿ ಗಂಟ ಟಾರ್ಗೆಟ್ನ ಇಟ್ಕೋಬೋದು. ಓಕೆ, ನಂಬರ್ 4 ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ನೋಡೋದಾದರೆ 5ನೇದು ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಎಕ್ಸಾಂಪಲ್ ರಿಸ್ಕ್ ಓನ್ಲಿ 1% ಪರ್ ಟ್ರೇಡ್. ಯಾವತ್ತೂ ನೀವು ರಿಸ್ಕ್ ಮಾಡ್ತೀರಾ ಅಂತಂದರೆ 1% ಆಗಿರಬೇಕು. ಓಕೆ, ಸಿಂಪಲ್ ಎಕ್ಸಾಂಪಲ್, ₹100 ನಿಮ್ಮ ಜೊತೆ ಇದೆ ಅಂತಂದರೆ ನೀವು ಪ್ರತಿ ಟ್ರೇಡಿಗೂ ರಿಸ್ಕ್ ಮಾಡಬೇಕಾಗಿರೋದು ಜಸ್ಟ್ ₹1 ಅಷ್ಟೇ. ಓಕೆ, ನಿಮಗೆ ಅದೇನಾದ್ರು 1:2 ಟಾರ್ಗೆಟ್ ಸಿಕ್ಕಿದರೆ ಜಸ್ಟ್ ₹2 ಆಗುತ್ತೆ. ನೀವು ₹100 ಇಟ್ಕೊಂಡು ನಾನು ಅದನ್ನ ₹200 ಅಂತ ಮಾಡಬೇಕು ಅಂತ ಬಂದರೆ ಖಂಡಿತ ಇಲ್ಲಿ ಲಾಸಸ್ ಅನ್ನೋದು ಆಗುತ್ತೆ. ಓಕೆ, ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವತ್ತೂ ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡೋದು ಗೊತ್ತಿರಬೇಕು. ಓಕೆ, ಅದು ಗೊತ್ತಿಲ್ಲ ಅಂತಂದರೆ ಇಲ್ಲಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೀವೇನು ಮಾಡ್ತೀರಾ, ತೊಗೊಬರ್ತೀರಾ, ದುಡ್ಡು ತೊಗೊಬರ್ತೀರಾ, ಆಗ್ತೀರಾ, 2 ದಿನ ಓಡಿಸ್ಕೋತೀರಾ, ಮತ್ತೆ ಹೋಯ್ತೀರಾ, ಮತ್ತೆ ದುಡ್ಡು ತೊಗೊಬರ್ತೀರಾ, ಅರೇಂಜ್ ಮಾಡ್ತೀರಾ, ಆಮೇಲೆ ಹೋಯ್ತಾ ನಿಮಗೆ ಬೋರ್ ಆಗ್ಬಿಡುತ್ತೆ ಈ ಪ್ರೋಸೆಸ್ಸು. ಓಕೆ,
ನೀವು ನಿಮ್ಮ ಡಿಸಿಪ್ಲಿನ್ನ ಸರಿ ಮಾಡೋಕ್ಕೆ ನೋಡಲ್ಲ. ನನ್ನ ಸ್ಟ್ರಾಟಜಿ ಸರಿ ಇಲ್ಲ, ನನ್ನ ಸಿಸ್ಟಮ್ ಸರಿ ಇಲ್ಲ, ಅಥವಾ ನಾನು ಕಲ್ತಿರೋ ಸರಿ ಇಲ್ಲ ಅಂತ ಅಂದ್ಕೊಂಡು ಹೊಸ ಕೋರ್ಸ್ ತೊಗೋತೀರಾ. ಸೊ ಈ ಥರ ಕೋರ್ಸಸಲ್ಲಿ ನೀವು ದುಡ್ಡನ್ನ ಹಾಳು ಮಾಡ್ಕೋತೀರ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ಗೈಡ್ ಇಲ್ಲೇ ಸಿಗ್ತಾ ಇದೆ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಬಿಟ್ಟರೆ ಇನ್ನು ಮಾರ್ಕೆಟಲ್ಲಿ ಏನು ಎಕ್ಸ್ಟ್ರಾ ಏನಿಲ್ಲ. ಇದನ್ನೇ ನೀವು ಪ್ರಾಪರಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ಅಲೈನ್ ಮಾಡಿಕೊಂಡ್ರೆ ಸಾಕು. ಓಕೆ, ಏನು ಅಲೈನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದವರಿಗೂ ನನ್ನ ಸ್ಟ್ರಾಟಜಿ ಲಾಸ್ಟಿಗೆ ಕೊಡ್ತೀನಿ. ಓಕೆ, 100 ಡೇಸ್ ಸೀರೀಸ್ ಆದಮೇಲೆ ನಿಮಗೆ ನನ್ನ ಸ್ಟ್ರಾಟಜಿ ಸಿಗುತ್ತೆ. 6ನೇದು ಟ್ರೇಡಿಂಗ್ ಟೈಮು. ಟ್ರೇಡಿಂಗ್ ಟೈಮ್ನು ಫಿಕ್ಸ್ ಮಾಡ್ಕೋಬೇಕು. ಓಕೆ, ಸಮ್ ಸ್ಟ್ರಾಟಜೀಸ್ ವರ್ಕ್ ಬೆಟರ್ ಡ್ಯೂರಿಂಗ್ ಲಂಡನ್ ಸೆಷನ್, ಕೆಲವೊಂದು ನ್ಯೂಯಾರ್ಕ್ ಸೆಷನ್, ಕೆಲವೊಂದು ಟ್ರೆಂಡ್ ಮಾರ್ಕೆಟ್ಸ್. ಓಕೆ, ನಾವು ಯಾವತ್ತೂ ಟ್ರೇಡಿಂಗ್ನ ಒಂದು ಫಿಕ್ಸ್ಡ್ ಟೈಮಲ್ಲಿ ಮಾಡೋಕ್ಕೆ ರೆಡಿ ಆಗಬೇಕು. ಇವಾಗ ಕೆಲವೊಂದು ಸ್ಟ್ರಾಟಜಿ ನಮಗೆ ಲಂಡನ್ ಸೆಷನಲ್ಲಿ ವರ್ಕ್ ಆಗುತ್ತೆ, ಇನ್ನು ಕೆಲವೊಂದು ಸ್ಟ್ರಾಟಜಿ ನ್ಯೂಯಾರ್ಕ್ ಸೆಷನ್ಸಲ್ಲಿ ವರ್ಕ್ ಆಗುತ್ತೆ, ಇನ್ನು ಕೆಲವೊಂದು ಸ್ಟ್ರಾಟಜಿ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ. ಸೊ ನಿಮಗೆ ಒಂದು 2-3 ಸ್ಟ್ರಾಟಜಿ ನೀವಾಗೆ ಪ್ರಿಪೇರ್ ಮಾಡಿ. ಯಾಕಂದರೆ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಇದ್ದಾಗ ನಾನು ಏನೇನು ಮಾಡಬೇಕು, ಅದೇ ಸೈಡ್ ವೇಸ್ ಮಾರ್ಕೆಟಲ್ಲಿ ಇದ್ದಾಗ ನಾನು ಏನೇನು ಮಾಡಬೇಕು, ಹಾಗೆ ಡೌನ್ ಟ್ರೆಂಡ್ ಇದ್ದಾಗ ಏನೇನು ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ. ಓಕೆ, ಸಿಂಪಲ್ ಸ್ಟ್ರಾಟಜಿ ಎಕ್ಸಾಂಪಲ್ ನೋಡೋದಾದರೆ, ಸ್ಟ್ರಾಟಜಿ 1 ನೋಡೋದಾದರೆ ಲಿಕ್ವಿಡಿಟಿ ಸ್ವೀಪ್ ಪ್ಲಸ್ BOS ಸ್ಟ್ರಾಟಜಿ. ಓಕೆ, ಇದು ಸಿಂಪಲ್ ಬಿಗಿನರ್ ಸ್ಟ್ರಾಟಜಿ ಅಂದ್ಕೊಳ್ಳಿ. ಓಕೆ, ಫಸ್ಟು ಮಾರ್ಕೆಟ್ ಇನ್ ಅಪ್ ಟ್ರೆಂಡ್. ಸ್ಟೆಪ್ 1ಅಲ್ಲಿ ನಾವು ನೋಡಬೇಕಾಗಿರೋದು ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಇದೆಯಾ ಅಂತ. ಸ್ಟೆಪ್ 2 ಪ್ರೈಸ್ ಸ್ವೀಪ್ಸ್ ಲೋ, ಪ್ರೈಸು ಲೋನ ಸ್ವೀಪ್ ಮಾಡಿದೆಯಾ ಅಂತ ನೋಡಬೇಕು. ಸ್ಟೆಪ್ 3 ಬುಲ್ಲಿಶ್ BOS ಹ್ಯಾಪನ್ಸ್, ಲೋವರ್ ಟೈಮ್ ಫ್ರೇಮಿಗೆ ಹೋಗಿ ಬುಲ್ಲಿಶ್ BOS ಆಗಿದೆಯಾ ಅಂತ ನೋಡಬೇಕು. ಸ್ಟೆಪ್ 4 ಎಂಟ್ರಿ ಆಫ್ಟರ್ ಕನ್ಫರ್ಮೇಷನ್ ಕ್ಯಾಂಡಲ್, ನಮಗೆ ಯಾವ್ದಾದ್ರು ಅಲ್ಲಿ ಕನ್ಫರ್ಮೇಷನ್ ಕ್ಯಾಂಡಲ್ ಸಿಕ್ಕಿ ಅಲ್ಲಿ ನಾವು ಎಂಟರ್ನ ಪ್ಲೇಸ್ ಮಾಡ್ಬೋದು. ಹಾಗೆ ಸ್ಟೆಪ್ 5 SL ಬಿಲೋ ಲಿಕ್ವಿಡಿಟಿ ಸ್ವೀಪ್ ಹತ್ರ SLನ ಇಡ್ಬೋದು. ಹಾಗೆ ಸ್ಟೆಪ್ 6 TP ಎಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಗಂಟೆ ಇದೆ ಅಲ್ಲಿ ಗಂಟೆ TP ಇಡ್ಬೋದು. ರಿಸಲ್ಟು ಸ್ಟ್ರಕ್ಚರ್ಡ್ ಟ್ರೇಡಿಂಗ್ ಪ್ಲ್ಯಾನ್. ಓಕೆ, ಇದನ್ನೇ ನಾವು ಸ್ಟ್ರಕ್ಚರ್ಡ್ ಟ್ರೇಡಿಂಗ್ ಪ್ಲ್ಯಾನ್ ಅಂತ ಕರೆಯೋದು. ಓಕೆ, ಸಿಂಪಲ್ ಎಕ್ಸಾಂಪಲ್ ನೋಡಿ. ಇವಾಗ ಮಾರ್ಕೆಟ್ ಇನ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಅಪ್ ಟ್ರೆಂಡ್ ಹೇಗೆ ಗೊತ್ತಾಯಿತು? BOS ಆಗಿರೋದ್ರಿಂದ ನಮಗೆ ಅಪ್ ಟ್ರೆಂಡ್ ಅಂತ ಗೊತ್ತಾಯಿತು. ಸ್ಟೆಪ್ 2 ಪ್ರೈಸ್ ಸ್ವೀಪ್ಸ್ ಲೋ, ಪ್ರೈಸ್ ಏನಾಗುತ್ತೆ ಬಂದು ಇದನ್ನು ಸ್ವೀಪ್ ಮಾಡುತ್ತೆ. ಓಕೆ, ಇದನ್ನು ಸ್ವೀಪ್ ಮಾಡಿ ಇಲ್ಲಿ ಒಂದು ಸ್ಟ್ರಕ್ಚರ್ ಶಿಫ್ಟ್ ಕೊಡುತ್ತೆ. ಓಕೆ, ಲೋವರ್ ಟೈಮ್ ಫ್ರೇಮಲ್ಲಿ ಇಲ್ಲೇ ಒಂದು ಸ್ಟ್ರಕ್ಚರ್ ಶಿಫ್ಟ್ ಕೊಡುತ್ತೆ, ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುತ್ತೆ. ನೆಕ್ಸ್ಟು ಸ್ಟೆಪ್ 4 ನೋಡಿದ್ರೆ ಎಂಟ್ರಿ ಆಫ್ಟರ್ ಕನ್ಫರ್ಮೇಷನ್ ಕ್ಯಾಂಡಲ್. ಇಲ್ಲಿ ಯಾವ್ದಾದ್ರು ಕನ್ಫರ್ಮೇಷನ್ ಕ್ಯಾಂಡಲ್ ಆಗಿದೆಯಾ ಅಂತ ನೋಡಿ. ಓಕೆ, ಇಲ್ಲಿ BOS ಆಗಿತ್ತು ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿಂದ ಮಾರ್ಕೆಟ್ ಬಂದು BOS ಆಯಿತು. ನೆಕ್ಸ್ಟ್ ಪುಲ್ ಬ್ಯಾಕಲ್ಲಿ ನಾವು ಒಂದು ಕನ್ಫರ್ಮೇಷನ್ ಕ್ಯಾಂಡಲ್ನ ನೋಡ್ಬೋದು. ಅದು ಎಂಗಲ್ಫಿಂಗ್ ಆಗಿರ್ಬೋದು, ಹ್ಯಾಮರ್ ಆಗಿರ್ಬೋದು, ಅಥವಾ ಪಿನ್ ಬಾರ್ ಆಗಿರ್ಬೋದು. ಪುಲ್ ಬ್ಯಾಕಲ್ಲಿ ನೀವು ಎಂಟ್ರಿನ ನೋಡ್ಬೋದು. ಓಕೆ, ಈ ಝೋನಲ್ಲಿ, ಈ ಲಿಕ್ವಿಡಿಟಿ ಏರಿಯಾ ಇರುತ್ತಲ್ಲ ಆ ಝೋನಲ್ಲಿ, ಅಲ್ಲಿ ನೀವು ಕನ್ಫರ್ಮೇಷನ್ ಕ್ಯಾಂಡಲ್ ನೋಡಿದ್ಮೇಲೆ SL ಈ ಥರ ಸ್ವಿಂಗ್ ಲೋಲಿ ಆರ್ ಲಿಕ್ವಿಡಿಟಿ ಝೋನ್ ಕೆಳಗಡೆ ಇಡ್ಬೋದು. ಹಾಗೆ TP ನಮಗೆ ಇಲ್ಲಿ ಗಂಟ ಇದೆ. ಓಕೆ, ನೆಕ್ಸ್ಟು ಸ್ವಿಂಗ್ ಐ ನೋಡೋದಾರೆ ಇದೆ ಅಲ್ವಾ, ಸೊ ಇಲ್ಲಿ ಗಂಟ TPನ ಇಡ್ಬೋದು. ರಿಸಲ್ಟು ಇದು ಸ್ಟ್ರಕ್ಚರ್ಡ್ ಪ್ಲ್ಯಾನ್. ಓಕೆ, ಇಷ್ಟು ಸ್ಟ್ರಕ್ಚರ್ಡ್ ಪ್ಲ್ಯಾನ್. ಇದೇ ಸ್ಟ್ರಾಟಜಿ ಅಂದ್ಕೊಳ್ಳಿ. ಬಟ್ ಇದು ಬ್ಯಾಕಲ್ಲಿ ಟೆಸ್ಟ್ ಮಾಡಿ ನೋಡಬೇಕು ಹೇಗೆ ಅಂತ ನಾವು ಟ್ರೇಡಿಂಗ್ ವ್ಯೂವಲ್ಲಿ ನೋಡೋಣ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಗೋಲ್ಡು 4 ಅವರ್ ಚಾರ್ಟ್ ತೊಗೊಂಡಿದ್ದೀನಿ. 4 ಅವರ್ ಚಾರ್ಟಲ್ಲಿ ಏನು ತಿಳಿಸ್ತಾ ಇದೆ ನೋಡಿ. ಮಾರ್ಕೆಟ್ ಏನು ಮಾಡಿದೆ, ಈ ಸ್ವಿಂಗ್ ಬ್ರೇಕ್ ಮಾಡಿದೆಯಾ, ಕಾಣಿಸ್ತಿದೆಯಾ? ಈ ಸ್ವಿಂಗ್ ಬ್ರೇಕ್ ಮಾಡಿದೆ ಅಲ್ವಾ. ಸೊ ಇವಾಗ ಏನು ಮಾಡಬೇಕು, 15 ಮಿನಿಟ್ಸಿಗೆ ಹೋಗಬೇಕು. 15 ಮಿನಿಟ್ಸಲ್ಲಿ ನಮಗೇನಾಗಿದೆ ನೋಡಬೇಕು. ಓಕೆ, 15 ಮಿನಿಟ್ಸಲ್ಲಿ ಇವಾಗ ನೋಡಿ ಅಲ್ಲೊಂದು ಅಪ್ ಟ್ರೆಂಡ್ ಅಂತ ಗೊತ್ತಾಯಿತು. ಸೊ 15 ಮಿನಿಟ್ಸಲ್ಲಿ ಇದು ಅಲೈನ್ಮೆಂಟ್ ಮಾಡಿಕೊಂಡು ನೆಕ್ಸ್ಟು ನಮಗೆ ನೋಡೋದಾರೆ ಯಾವ ಝೋನ್ಸ್ ಇದೆ ನೋಡಿ ಎಂಟ್ರಿ ಮಾಡೋಕ್ಕೆ. ಆ್ಯಕ್ಚುಲಿ ಈ ಝೋನ್ಸ್ ಇತ್ತು. ಓಕೆ, ಇಲ್ಲಿ ನೀವು ಝೋನ್ ನೋಡ್ಬೋದು. ಇಲ್ಲಿ ಬಂದು ಟ್ಯಾಪ್ ಆದಂಗೆ ಮತ್ತೆ ರಿಯಾಕ್ಷನ್ ಆಗಿದೆ, ಅದು ಬಿಟ್ಟಾಕಿ. ಇವಾಗ ನೋಡಿ ನಮಗೆ ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅಂತ ಗೊತ್ತಾಯ್ತಲ್ವಾ. 4 ಅವರಲ್ಲಿ ನೋಡ್ಬೇಕಾದ್ರೆ ಮಾರ್ಕೆಟ್ ಏನಿದೆ ಇಲ್ಲಿ ಸೈಡ್ ವೇಸ್ ಆಯಿತು. ಓಕೆ, ಇಲ್ಲಿ ಸೈಡ್ ವೇಸ್ ಆದಂಗೆ ಏನು ಮಾಡ್ತು, ನಾನು ಕ್ಯಾಂಡಲಲ್ಲೇ ಹೇಳ್ತೀನಿ ನೋಡಿ ನಿಮಗೆ ಸಿಂಪಲಾಗಿ ಅರ್ಥ ಆಗಲಿ ಅಂತ. ಇವಾಗ ಏನು ಮಾಡ್ತು, ಈ ಕ್ಯಾಂಡಲ್ದು ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯಿತಾ, ಈ ಕ್ಯಾಂಡಲ್ ಲಿಕ್ವಿಡಿಟಿ ಸ್ವೀಪ್ ಆಯಿತಾ, ಕಾಣಿಸ್ತಿರ್ಬೋದು ನಿಮಗೆ. ಓಕೆ, ಇದನ್ನು ನಾನು 15 ಮಿನಿಟ್ಸಿಗೆ ಚೇಂಜ್ ಮಾಡ್ಕೋತೀನಿ. ಸೊ ಲಿಕ್ವಿಡಿಟಿ ಸ್ವೀಪ್ ಆಗಿರೋ ಏರಿಯಾ ಯಾವುದು ಇದಲ್ವಾ. ಸೊ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಲಿಕ್ವಿಡಿಟಿ ಸ್ವೀಪ್ ಆದಂಗೆ ನಮಗೆ ಒಂದು ಸ್ಟ್ರಕ್ಚರ್ ಶಿಫ್ಟ್ ಸಿಗಬೇಕು ಅಲ್ವಾ. ಇಲ್ಲೇನಾಯಿತು, ಒಂದು BOS ಸಿಕ್ಕಿದೆಯಾ ಅಲ್ವಾ. ನೆಕ್ಸ್ಟು ನಮಗೆ ಎಂಟ್ರಿ ಮಾಡೋಕ್ಕೆ ಒಂದು ಪುಲ್ ಬ್ಯಾಕ್ ಬೇಕು, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಝೋನು. ನಮಗೆ ಇಲ್ಲಿ ಬೈ ಸೈಡ್ ನೋಡೋದ್ರಿಂದ ನಮಗೆ ಸಪೋರ್ಟ್ ಝೋನ್ ಯಾವುದಿದೆ, ಮಲ್ಟಿಪಲ್ ಟಚ್ ಆಗಿರೋ ಪ್ಲೇಸ್ ಯಾವುದು ಇದೆ ಅಲ್ವಾ, ಕಾಣಿಸ್ತಿರ್ಬೋದು.
ಮಾರ್ಕೆಟು ಇಲ್ಲಿ ಬಂದು ಟ್ಯಾಪ್ ಆದಂಗೆ ಯಾವ್ಯಾವ ಕ್ಯಾಂಡಲ್ ಆಗಿದೆ, ಇದೇನಾಗಿದೆ ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿದೆ. ಅದೇ ಅದ್ರ ಮುಂದೆ ಹರಾಮಿ ಆಗಿದೆ, ಇಲ್ಲಿ ನೋಡಿದ್ರೆ ಪಿನ್ ಬಾರು ಆಗಿದೆ. ಸೊ ನಾವು ಫಸ್ಟ್ ಕ್ಯಾಂಡಲಲ್ಲೇ ಬೈ ಮಾಡ್ತೀವಿ ಅಂದ್ಕೊಳ್ಳಿ. ಓಕೆ, ಯಾಕಂತಂದರೆ ಎಂಗಲ್ಫಿಂಗ್ ಆಗಿದೆ ಅಂತ. ಸೊ ಇಲ್ಲಿ ಎಂಟ್ರಿ ನಮ್ಮ ಎಸ್ ಎಲ್ಲು ಸ್ವಿಂಗ್ ಲೋ ಅಂದರೆ ಈ ಲಿಕ್ವಿಡಿಟಿ ಸ್ವೀಪ್ ಏರಿಯಾದಲ್ಲಿ. ಹಾಗೆ ನಮಗೆ ನೆಕ್ಸ್ಟ್ ಟಾರ್ಗೆಟು ಬೇಕಂದರೆ ಈ ರೆಸಿಸ್ಟೆನ್ಸ್ ಇಟ್ಕೋಬೋದು ಅಥವಾ ಈ ರೆಸಿಸ್ಟೆನ್ಸ್ ಇಟ್ಕೋಬೋದು, ಇಲ್ಲಿ ಕಾಣಿಸ್ತಿರ್ಬೋದು, ಅಥವಾ ಈ ರೆಸಿಸ್ಟೆನ್ಸ್ ಇಟ್ಕೋಬೋದು. ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಳಿ. ನಾನು ಈ ರೆಸಿಸ್ಟೆನ್ಸಿಗೆ ಇಟ್ಕೋತೀನಿ, ಬಿಕಾಸ್ ನನಗೆ 1:2 ಬಂದರೆ ಸಾಕು. ಓಕೆ, ನಾನು 1:2ಗೆ ಏನು ಮಾಡೋದು, ಸೊ ನನಗೆ ಅಷ್ಟು ಸಾಕು. ಸೊ ಮಾರ್ಕೆಟ್ ಏನು ಮಾಡ್ತು ನೋಡಿ, ಮಾರ್ಕೆಟ್ ರನ್ ಆಯ್ತಾ ಬಂತು. ಓಕೆ, ಮಾರ್ಕೆಟ್ ನೋಡಿ ಮೂಮೆಂಟ್ ಆಯ್ತಾ ಟೈಮ್ ತೊಗೊಂಡಾದರೂ ನಮ್ಮ ಟಿ ಪಿ ಅನ್ನೋದು ಸಿಕ್ಕಿದೆ ಅಲ್ವಾ. ಮತ್ತೆ ನೋಡಿ ನಮ್ಮ ಎಂಟ್ರಿ ಝೋನಿಗೆ ಬಂದಿದೆ. ಯಾಕೆ ಎಂಟ್ರಿ ಝೋನಿಗೆ ಬಂದಿದೆ ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ಇವಾಗ ಇಲ್ಲಿಂದ ಎಂಟ್ರಿ ಆದರೆ ಅಲ್ವಾ, ನೆಕ್ಸ್ಟು ಇದೇನಾಯಿತು, ಬಿ ಎಸ್ ಆಯಿತಾ. ಸೊ ಅದು ಬಿ ಎಸ್ ಆದಾಗ ನಮಗೆ ಮತ್ತೆ ಎಂಟ್ರಿ ಮಾಡೋಕ್ಕಿರೋ ಸಪೋರ್ಟ್ ಝೋನ್ ಯಾವುದು ಇದೆ ಅಲ್ವಾ, ಪುಲ್ ಬ್ಯಾಕ್ ಝೋನು. ಸೊ ಪುಲ್ ಬ್ಯಾಕಿಗೆ ಬಂದಂಗೆ ಯಾವ ಕ್ಯಾಂಡಲ್ ಆಯಿತು, ಸ್ಪಿನ್ನಿಂಗ್ ಟಾಪ್ ಆಯಿತಾ, ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಿರ್ಬೋದು, ಇಲ್ಲಿ ಸ್ಪಿನ್ನಿಂಗ್ ಟಾಪ್ ಆಗಿದೆ. ಸೊ ಆ ಕನ್ಫರ್ಮೇಷನ್ ಕ್ಯಾಂಡಲಲ್ಲಿ ಎಂಟ್ರಿ ಆಗಿರೋ ಅದು ನಮಗೆ 1:2 ಅನ್ನೋದು ಕೊಟ್ಟಿದೆ ಈ ಕ್ಯಾಂಡಲ್ ಕೆಳಗಡೆ ಎಸ್ ಎಲ್ಲು. ಸೊ ಈ ಥರ ನಾವು ಸ್ಟ್ರಕ್ಚರ್ ಹಿಡಿತಾನೆ ಹೋಗ್ಬೋದು. ಇವಾಗ ಇಲ್ಲಿ ಎಂಟ್ರ್ ಅದು, ಸೊ ಎಂಟ್ರ್ ಆಗಿರೋ ಸ್ವಿಂಗ್ ಇದಲ್ವಾ. ಸೊ ಇದನ್ನು ಈ ಸ್ವಿಂಗನ್ನ ಬ್ರೇಕ್ ಮಾಡ್ತಿದ್ಯಾ ಅಂತ ನೋಡಿ. ಓಕೆ, ಬ್ರೇಕ್ ಮಾಡ್ತು ಅಂತಂದರೆ ಆ ಸ್ವಿಂಗ್ ಕೆಳಗಡೆ ಒಂದು ಸಪೋರ್ಟ್ ಬರುತ್ತೆ. ಓಕೆ, ಇಲ್ಲೆಲ್ಲೋ ಆ ಸಪೋರ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಮಾರ್ಕೆಟ್ ಇಲ್ಲಿ ಟ್ಯಾಪಾಗಿ ಮತ್ತೆ ಮೂವ್ ಆಯ್ತಾನೆ. ಸೊ ಈ ಮಾರ್ಕೆಟ್ ನೆಕ್ಸ್ಟ್ ಕೀ ಝೋನ್ಸ್ ಎಲ್ಲಿ ಗಂಟ ಇದೆ ಅಲ್ಲಿ ಗಂಟನೂ ಹೋಗುತ್ತೆ. ಓಕೆ, ಸೊ ಈ ಥರ ಮಾರ್ಕೆಟ್ ವರ್ಕ್ ಆಗ್ತಾ ಹೋಗುತ್ತೆ. ಇವಾಗ ಸಿಂಪಲ್ ಎಕ್ಸಾಂಪಲ್, ನೀವು ತುಂಬ ಜನ ಫಿಬೊನಾಚಿ ಅಂತ ಕೇಳಿರ್ಬೋದು. ಫಿಬೊನಾಚಿ ಫಿಬ್ ಯೂಸ್ ಮಾಡಿದ್ರೆ ಬರುತ್ತೆ, ಇನ್ನೊಂದೇನೋ ಮತ್ತೊಂದು ಯೂಸ್ ಮಾಡಿದ್ರೆ. ಇವಾಗ ನಾನು ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ಅಂತ ಇದೆ. ಇಲ್ಲಿ ಸಮ್ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಸಾಕು ನಿಮಗೆ ರಿಸಲ್ಟನ್ನು ಸಿಗುತ್ತೆ. ಇವಾಗ ನೋಡಿ, ನಾನು ಹಿಂಗೆ ಹೇಳ್ದಂಗೆ ಮಾರ್ಕೆಟು ಬೈಯಿಂಗ್ ಝೋನ್ ತೋರಿಸ್ತಿರೋದು ಇಲ್ಲಿ ನೋಡಿ, ಈ ಪಾಯಿಂಟು, ಈ ಬ್ಲೂ ಲೈನು ಮತ್ತು ಆರೆಂಜ್ ಲೈನು. ನಮಗೆ ಅದಕ್ಕಿಂತ ಕೆಳಗಡೆನೇ ಎಂಟ್ರಿ ಸಿಗ್ತಾ. ಫಿಬೊನಾಚಿ ಯೂಸ್ ಮಾಡೋರು ಇಲ್ಲಿ ಎಂಟ್ರಿ ಮಾಡ್ತಾರೆ, ಎಸ್ ಎಲ್ ಇದ್ರ ಕೆಳಗಡೆ ಇಡ್ತಾರೆ. ಓಕೆ, ಸೊ ಇದು ಬಿಟ್ಬಿಡಿ, ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ಇದೊಂದು ಸ್ವಿಂಗ್ ಅಂದ್ಕೊಳ್ಳಿ ಅಲ್ವಾ, ಇದೊಂದು ಸ್ವಿಂಗು. ಸೊ ಫಿಬೊನಾಚಿ ಟೂಲ್ನ ಈ ಸ್ವಿಂಗಲ್ಲಿ ಇಡ್ತೀನಿ. ಎಂಟ್ರಿ ಎಲ್ಲಿ ಬರ್ತಾಯಿದೆ, ನಾನು ಎಲ್ಲಿ ಬಾಕ್ಸ್ ಹಾಕಿದ್ದೀನಿ ಅಲ್ಲೇ ಎಂಟ್ರಿ ಬರ್ತಾ ಇರೋದು. ಸೊ ಈ ಥರ ಫಿಬ್ಬು ನಾವು ಮಾಡೋ ಎಂಟ್ರಿ ನಾವು ಮ್ಯಾನ್ಯುವಲಿ ನೋಡ್ತೀವಿ. ಫಿಬ್ಬೆಲ್ಲ ಇನ್ಬಿಲ್ಟು, ಅಂದರೆ 70% ಡಿಸ್ಕೌಂಟ್ ಝೋನಲ್ಲಿ ನಾವು ಬೈ ಮಾಡ್ತಿದ್ವಿ ಅಂತ. ಬಟ್ ಅದಕ್ಕೆ ಇದೆಲ್ಲ ಗೊತ್ತಿರಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆಯಾ, ಲಿಕ್ವಿಡಿಟಿ ಸ್ವೀಪ್ ಆಗಿದೆಯಾ, ನೆಕ್ಸ್ಟ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನಾ ಇಲ್ವಾ, ಇದೆಲ್ಲ ಗೊತ್ತಿದ್ರೆ ಮಾತ್ರ ನಾವು ಮಾಡೋಕ್ಕಾಗಲ್ಲ. ಇದನ್ನ ಬ್ಯಾಕ್ ಟೆಸ್ಟ್ ಹೆಂಗೆ ಮಾಡಬೇಕು ಅಂತಂದರೆ, ಇವಾಗ ಈ ಥರ ತುಂಬ ಕಡೆ ಆಗಿರ್ಬೋದು. ಇವಾಗ ನೋಡಿ, ಇಲ್ಲೂ ಆಗಿದೆ ಅಲ್ವಾ. ಇಲ್ಲಿ ಮಾರ್ಕೆಟ್ ಏನಾಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು ನೋಡಿ. ಎಲ್ಲ ಹೈಸ್ ಆ್ಯಂಡ್ ಲೋಸಲ್ಲೂ ಇದು ವರ್ಕ್ ಆಗುತ್ತೆ. ಮಾರ್ಕೆಟ್ ಏನಾಯಿತು, ಲಿಕ್ವಿಡಿಟಿ ಸ್ವೀಪ್ ಆಯಿತು. ನೆಕ್ಸ್ಟ್ ಮಾರ್ಕೆಟು ಬಿ ಎಸ್ ಕೊಟ್ಟಿದೆಯಾ ನೋಡಿ, ಇಲ್ಲಿ ಒಂದು ಬಿ ಎಸ್ ಕೊಡ್ತು ಅಲ್ವಾ. ನೆಕ್ಸ್ಟು ಬಿ ಎಸ್ ಕೊಟ್ಟಂಗೆ ನಾವೇನು ಮಾಡ್ತೀವಿ, ಒಂದು ಸಪೋರ್ಟ್ ಝೋನ್ ತೊಗೋತೀವಿ. ಇಲ್ಲಿ ಸಪೋರ್ಟ್ ಝೋನ್ ಇದೆ ಅಲ್ವಾ. ಸೊ ಮಾರ್ಕೆಟ್ ಏನಾಯಿತು, ಇಲ್ಲಿ ಬಂದಂಗೆ ಟ್ಯಾಪ್ ಆಯಿತು. ಟ್ಯಾಪ್ ಆದಂಗೆ ಯಾವುದಾಯಿತು, ಸ್ಪಿನ್ನಿಂಗ್ ಟಾಪ್ ಆಗಿದೆ, ಹಾಗೆ ಹರಾಮಿ ಆಗಿದೆ. ಸೊ ಇಲ್ಲಿ ನಮಗೆ ಪರ್ಫೆಕ್ಟ್ ಎಂಟ್ರಿ ಅನ್ನೋದಿಲ್ಲ, ಬಿಕಾಸ್ ಇನ್ವರ್ಟೆಡ್ ಹ್ಯಾಮರು ಆಗಿದೆ ಅಲ್ವಾ. ಸೊ ಇಲ್ಲಿ ಬಂದಂಗೆ ಏನಾಯಿತು, ಹ್ಯಾಮರ್ ಆಯಿತು. ಸೊ ಹ್ಯಾಮರ್ ಕನ್ಫರ್ಮೇಷನ್ಸ್ ತೊಗೊಂಡು ಇಲ್ಲಿಂದ ಒಂದು ಲಾಂಗ್ ಪೊಸಿಷನ್ನು, ಹಾಗೆ ನಮ್ಮ ಎಸ್ ಎಲ್ಲು ಈ ಸ್ವಿಂಗ್ ಕೆಳಗಡೆ. ಓಕೆ, ಇಲ್ಲಿ ಇದ್ರ ಕೆಳಗಡೆ 1:2 ಟಾರ್ಗೆಟು. 1:2 ಏನು ಮಾಡೋರಿಗೆ 1:2 ಸಿಗುತ್ತೆ. ಇಲ್ಲ ನನಗೆ ಈ ಸ್ವಿಂಗ್ ಐಯೇ ಸಾಕು ಅಂದವ್ರಿಗೆ ಆ ಸ್ವಿಂಗ್ ಐನೇ ಸಿಗುತ್ತೆ, 1:1 ಸಿಗುತ್ತೆ. 1:1 ಯಾವತ್ತೂ ಏನು ಮಾಡಬೇಡಿ, ಮಿನಿಮಮ್ 1:1.5 ಮೇಲೆ ಏನು ಮಾಡಬೇಕು. ಕಾಣಿಸ್ತಿದೆಯಾ ಏನಾಯಿತು, ಮಾರ್ಕೆಟ್ ವರ್ಕ್ ಆಗ್ತಿದೆಯಾ. ಸೊ ನೆಕ್ಸ್ಟ್ ಸ್ವಿಂಗ್ ಆಗಿರೋದಿಲ್ಲ ಹೇಳಿ, ಇಲ್ಲಿಂದಲ್ವಾ ನಮಗೆ ಎಂಟ್ರಿ ಆಗಿದ್ದಿಲ್ಲಲ್ವಾ. ಸೊ ಈ ಸ್ವಿಂಗ್ನ ಬ್ರೇಕ್ ಮಾಡಿರೋ ಏರಿಯಾ ಯಾವುದು, ಇದು ಕಾಣಿಸ್ತಿರ್ಬೋದು. ಈ ಏರಿಯಾ ಬ್ರೇಕ್ ಮಾಡಿರೋ ಬಿ ಎಸ್ ಏರಿಯಾ. ಸೊ ನೆಕ್ಸ್ಟ್ ಸಪೋರ್ಟ್ ಏರಿಯಾ ಯಾವುದು, ಇದಲ್ವಾ, ಕಾಣಿಸ್ತಿರ್ಬೋದು. ಮಾರ್ಕೆಟ್ ಏನಾಯಿತು, ಅಲ್ಲಿಗೆ ಬಂದಿಲ್ಲ. ಬಟ್ ಬಂದಾಗ ಅಲ್ಲಿ ಒಂದು ರಿಯಾಕ್ಷನನ್ನು ಸಿಕ್ಕಿರುತ್ತೆ ನೋಡಿಬೇಕಂದ್ರೆ. ಇಲ್ಲಿ ಮಾರ್ಕೆಟ್ ಏನಾಯಿತು ನೋಡಿ, ಜಸ್ಟ್ ಬಂದು ಟ್ಯಾಪ್ ಆದಂಗೆ ಒಂದು ರಿಯಾಕ್ಷನ್ ಸಿಕ್ಕಿದೆಯಾ. ಸೊ ಮಾರ್ಕೆಟ್ ಇದೇ ಥರ ವರ್ಕ್ ಆಗೋದು, ಪ್ರತಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲೂ ಒಂದು ರಿಯಾಕ್ಷನನ್ನು ಸಿಗುತ್ತೆ. ಸೊ ಇಲ್ಲಿ 1:2 ಏನು ಮಾಡಿದವರಿಗೆ ಸಿಗುತ್ತಾ ಅಂತ ಕೇಳಿದ್ರೆ ಅಲ್ಲಿ ಅವರಿಗೆ ಸಿಕ್ಕಿಲ್ಲ. ಓಕೆ, ಸ್ಟ್ರಾಟಜಿ ಗೊತ್ತಾಯ್ತಲ್ವ ಯಾವ ಥರ ಅಂತ. ನೆಕ್ಸ್ಟ್ ನೋಡೋದಾದರೆ ವೈ ಬಿಗಿನರ್ಸ್ ಫೇಲ್. ಬಿಗಿನರ್ಸ್ ಯಾಕೆ ಫೇಲ್ ಆಗ್ತಾರೆ,
ಮೋಸ್ಟ್ ಬಿಗಿನರ್ಸ್ ಚೇಂಜ್ ಸ್ಟ್ರಾಟಜೀಸ್ ಡೈಲಿ. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ ಅಂದರೆ ಒಂದು ಸ್ಟ್ರಾಟಜಿ ಮೇಲೆ ಸ್ಟಿಕ್ ಆನ್ ಆಗಲ್ಲ, ದಿನ ಹೊಸ ಸ್ಟ್ರಾಟಜಿ, ಹೊಸ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಹೊಸ ರೂಲ್ಸ್ನ ಫ್ರೇಮ್ ಮಾಡಿಕೊಂಡು ಹೊಸದನ್ನ ಟ್ರೈ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಜರ್ನಿ ಅನ್ನೋದು ತುಂಬ ಲೇಟ್ ಆಗಿಬಿಡುತ್ತೆ. ಓಕೆ, ನೀವು ಒಂದೇ ಸಿಸ್ಟಮ್ಮು ಫಾಲೋ ಮಾಡ್ತೀರಾ ಅಂತಂದರೆ ಮಾರ್ಕೆಟಲ್ಲಿ ಎಲ್ಲ ವರ್ಕ್ ಆಗುತ್ತೆ, ಬಟ್ ನೀವು ಅದನ್ನು ಪ್ರಾಪರಾಗಿ ಯೂಸ್ ಮಾಡಬೇಕು. ಇವಾಗ ನಿಮಗೆ ಓಕೆ ಹೈಯೆಸ್ಟ್ SLಗಳೇ ಹೊಡಿತಿದೆ ಅಂತ ಅಂದ್ಕೊಳ್ಳಿ, ಆ ಹೈಯೆಸ್ಟ್ SLನ ಹೇಗೆ ರಿಡ್ಯೂಸ್ ಮಾಡಬೇಕು ಅಂತ ನೋಡಬೇಕು. ಅದು ಬಿಟ್ಬಿಟ್ಟು ನೀವು ಹೊಸ ಸ್ಟ್ರಾಟಜಿಗೆ ಹೋಗೋದಲ್ಲ. ಇವಾಗ ಸಿಂಪಲ್ಲು, ನೀವು 10ನೇ ಕ್ಲಾಸ್ ಗಂಟ ಓದಿದ್ರಿ ಅಂತ ಅಂದ್ಕೊಳ್ಳಿ, 10ನೇ ಕ್ಲಾಸ್ ಓದಿದ್ಮೇಲೆ ಅನಿಸುತ್ತೆ ನಿಮಗೆ 10ನೇ ಕ್ಲಾಸ್ ಯಾಕೋ ಪ್ರಯೋಜನ ಇಲ್ಲ ಅಂತ. ಮತ್ತೆ ನೀವು ಹೋಗ್ಬಿಟ್ಟು 1ರಿಂದ 10 ಬೇರೆ ಸಿಲೆಬಸ್, ಇವಾಗ ಇದು NCERT ಸಿಲೆಬಸ್ ಅಂದ್ಕೊಳ್ಳಿ, ಅದು CBSE ಸಿಲೆಬಸ್ ಓದಿದರೆ ಬೆನಿಫಿಟ್ ಇದೆ ಅಂತ ಅಂದ್ಕೊಂಡು ನೀವು CBSE ಸಿಲೆಬಸ್ಸಿಗೆ ಹೋಗ್ತೀರಾ? ಯಾಕೆ ಹೋಗಲ್ಲ ಹೇಳಿ? ಅಷ್ಟು ಜರ್ನಿ ವೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನೇನು ಕರೆಕ್ಷನ್ ಮಾಡ್ಕೊಳಕ್ಕಾಗುತ್ತೆ ಆ ಥರ ಮಾಡ್ಕೊಂಡು ಹೋದರೆ ಆಯಿತು. ಹಾಗೆ ಕಾಪಿ ರ್ಯಾಂಡಮ್ ಸಿಗ್ನಲ್ಸ್. ತುಂಬ ಜನ ಟ್ರೇಡರ್ಸ್ ಏನು ಮಾಡ್ತಾರೆ ಅಂದರೆ ಇವರು ಕೂಡ ಸಿಗ್ನಲ್ಸ್ನ ಫಾಲೋ ಮಾಡ್ತಾರೆ. ಸೊ ಇದರಿಂದ ಲಾಸಸ್ ಮಾಡ್ಕೋತಾರೆ. ಓಕೆನಾ? ಟ್ರೇಡಿಂಗಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಬಟ್ ನೀವು ಕಾಪಿ ಟ್ರೇಡಿಂಗ್ ತೊಗೋತೀರಾ ಅಂತಂದ್ರು ಜೆನ್ಯೂನ್ ಟ್ರೇಡರ್ಸ್ ಯಾರ್ಯಾರಿದ್ದಾರೆ ಅವ್ರ ರಿಸಲ್ಟ್ ಏನು ಅಂತೆಲ್ಲ ನೋಡಿಬಿಟ್ಟು ಕಾಪಿ ಟ್ರೇಡಿಂಗ್ ತೊಗೊಳ್ಳಿ. ಓಕೆ, ಹಾಗೆ ಟ್ರೇಡ್ ಎಮೋಷ್ನಲಿ. ಒಂದು ಟ್ರೇಡ್ SL ಆಯಿತು, 2 ಟ್ರೇಡ್ SL ಆಯಿತು ಅಂತ ಅಂದ್ಕೊಂಡು ಮತ್ತೆ ಎಮೋಷ್ನಲ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತಾರೆ. ಸೊ ಈ ಥರ ಬಿಗಿನರ್ಸ್ ಫೇಲ್ ಆಗ್ತಾರೆ ಇಲ್ಲಿ. ಹಾಗೆ ಹ್ಯಾವ್ ಎ ನೋ ರೂಲ್ಸ್, ಯಾವುದೇ ರೂಲ್ಸ್ ಇಲ್ಲದೆ ಟ್ರೇಡ್ ಮಾಡೋದು, ಅಂದರೆ SL ಇಡೋದೇ ಇರೋದು, TP ಇಡೋದೇ ಇರೋದು, ಲಿಕ್ವಿಡಿಟಿ ಸ್ವೀಪ್ ಆಗಿರೋದು ನೋಡೋದೇ ಇರೋದು, ಜೊತೆ BOS ಕನ್ಫರ್ಮೇಷನ್ ಏನೂ ಇಲ್ಲ, ಡೈರೆಕ್ಟ್ ಎಂಟ್ರಿ. ನಾನು ಇವಾಗ ನಿಮಗೆ ಹೆಂಗೆ ಪ್ರೀವಿಯಸಲ್ಲಿ ತೋರಿಸ್ದೆ, 2 ತೋರಿಸ್ದೆ, ಅದೇ ಥರ ನೀವು ಬ್ಯಾಕಲ್ಲಿ ಎಲ್ಲೆಲ್ಲಿ ಸ್ವಿಂಗ್ ಆಗಿ ಸ್ವಿಂಗ್ ಲೋಲೆಲ್ಲ ಆಗಿದೆ, ಒಂದು ಸೆಲ್ ಎಂಟ್ರಿ, ಒಂದು ಬೈ ಎಂಟ್ರಿ ನೀವು ನೋಡ್ತಾನೆ ಹೋಗ್ಬೋದು, ನಿಮಗೆ ರಿಸಲ್ಟ್ ಸಿಗ್ತಾನೇ ಹೋಯ್ತದೆ. ಓಕೆ, ಸೊ ಇದು ಖಂಡಿತ ವರ್ಕ್ ಆಗುತ್ತೆ. ಈ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಅಂತಂದ್ರೆ ಬೆಸ್ಟಲ್ಲೇ ಬೆಸ್ಟ್ ಸ್ಟ್ರಾಟಜಿ. ಓಕೆ, ರಿಸಲ್ಟು ಇನ್ಕನ್ಸಿಸ್ಟೆನ್ಸಿ. ಮತ್ತು ಇವತ್ತು ಮಾರ್ಕೆಟಿಗೆ ಬರೋದು, ಇವತ್ತು ಟ್ರೇಡ್ ತೊಗೊಳ್ಳೋದು, ಇವತ್ತು SL ಆಯಿತು ಅಂತ ಬೇಜಾರಲ್ಲಿ ನಾಳೆ ಟ್ರೇಡ್ ಮಾಡೋದೇ ಇರೋದು. ನೆಕ್ಸ್ಟು ನಾಳೆ ಬರೋದು, ನಾಳೆ TP ಆಯಿತು, ನಾಡ್ದು TP ಆಯಿತು, ಅದ್ರ ನಾಡ್ದು TP ಆಯಿತು. ಸೊ TP ಖುಷಿಯಲ್ಲಿ ಇರ್ತೀರ, ಅದ್ರದ್ದು ಆಚೆ ನಾಡ್ದು ಫುಲ್ಲು TP ಬಂತಲ್ಲ ಜೋಶಲ್ಲಿ ಹೈಯರ್ ಲಾಟ್ಸ್ ಹೊಡಿತೀರಾ, ಕಳ್ಕೊತೀರಾ. ಅದಾದಮೇಲೆ ಮತ್ತೆ ಒಂದು ವಾರ ಟ್ರೇಡಿಂಗಿಂದ ಬಿಟ್ಟಿರ್ಬಿಡೋದು. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ಸೇಮ್ ಡಿಸಿಪ್ಲಿನ್, ಡೈಲಿ 1 ಟ್ರೇಡ್ ಆರ್ 2 ಟ್ರೇಡ್ಸ್ನ ಪ್ಲೇಸ್ ಮಾಡಿ ಆರಾಮಲ್ಲಿ ಟ್ರೇಡಿಂಗ್ ಜರ್ನಿನ ತಗೋಗಿ. ಹಿಂಗಿದ್ರೆ ಮಾತ್ರ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ನೆಕ್ಸ್ಟ್ ನೋಡಿದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸ್ಟ್ರಾಟಜಿ. ಗುಡ್ ಸ್ಟ್ರಾಟಜಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನೋಡೋಣ. ಗುಡ್ ಸ್ಟ್ರಾಟಜಿ ಯಾವತ್ತೂ ಸಿಂಪಲ್ ಆಗಿರುತ್ತೆ, ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿಯಾಗಿರುತ್ತೆ, ಹಾಗೆ ಕ್ಲಿಯರ್ ರೂಲ್ಸ್ ಇರುತ್ತೆ. ಓಕೆ, ಹಿಂಗೆ ಆಗಬೇಕು, ಈ ಥರ ಆದರೆ ಹಿಂಗೆ ತಗೋಬೇಕು ಅನ್ನೋದಿರುತ್ತೆ. ಜೊತೆಗೆ ಈಸಿ ಟು ರಿಪೀಟ್, ಅಂದರೆ ಇದು ಪದೇ ರಿಪೀಟ್ ಆಗೋಕ್ಕೆ ಈಸಿಯಾಗಿರುತ್ತೆ. ಓಕೆ, ಅದು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇಲ್ಲಿ ವರ್ಕ್ ಆಗಿದೆ ಅಂತ. ಹಾಗೆ ಟೆಸ್ಟೆಡ್ ಪ್ರಾಪರ್ಲಿ, ಇದನ್ನು ಪ್ರಾಪರಾಗಿ ಟೆಸ್ಟ್ ಮಾಡಿರಬೇಕು. ಓಕೆ, ಒಂದು ಸಿಸ್ಟಮ್ನ ವರ್ಕ್ ಮಾಡಬೇಕು ಅಂತಂದರೆ. ಹಾಗೆ ಇನ್ಕ್ಲೂಡ್ಸ್ ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ನು ಇನ್ಕ್ಲೂಡ್ ಮಾಡಿರಬೇಕು. ಓಕೆ, ಇದನ್ನೇ ಸ್ಟ್ರಾಟಜಿ ಅಂತ ಕರೆಯೋದು. ನನ್ನದೇ ಸ್ಟ್ರಾಟಜಿ ಬಂದರೆ ನಿಮಗೆ ಇನ್ ಡೀಟೇಲಾಗಿ ಅರ್ಥ ಆಗುತ್ತೆ. ಓಕೆ, ಇದು ಯಾವ ಥರ ಏನೇನು ಆಗಬೇಕು, ಯಾವ ಥರ ಆಗಬೇಕು, ಯಾವ ಥರ ಆದರೆ ನಾವು ಎಂಟ್ರಿ ತಗೋಬೇಕು, ಪ್ರತಿಯೊಂದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಬ್ಯಾಡ್ ಸ್ಟ್ರಾಟಜಿ ಸೈನ್ಸು. ಬ್ಯಾಡ್ ಸ್ಟ್ರಾಟಜಿ ಸೈನ್ಸ್ ಏನಂತಂದರೆ ಟೂ ಮೆನಿ ಇಂಡಿಕೇಟರ್ಸ್ನ ಜಾಸ್ತಿ ಹಾಕೊಳ್ಳೋದ್ರಿಂದ ನಿಮಗೆ ಪ್ರಾಬಬಿಲಿಟಿ ಇನ್ಕ್ರೀಸ್ ಆಗೋಲ್ಲ, ನಿಮ್ಮ ಸ್ಟ್ರಾಟಜಿ ವರ್ಸ್ಟಲ್ಲೇ ವರ್ಸ್ಟ್ ಆಗುತ್ತೆ. ಓಕೆ, ನೋ ಸ್ಟಾಪ್ ಲಾಸ್ ಇಡೋದೇ ಇರೋದು. ಹಾಗೆ ನೋ ಕನ್ಫರ್ಮೇಷನ್ಸು, ಯಾವುದೇ ಥರ ಕನ್ಫರ್ಮೇಷನ್ಸ್ ಇಲ್ಲದೆ ಟ್ರೇಡ್ ತೊಗೊಳ್ಳೋದು. ಹಾಗೆ ನೋ ಬ್ಯಾಕ್ ಟೆಸ್ಟಿಂಗ್, ಯಾವುದೇ ಬ್ಯಾಕ್ ಟೆಸ್ಟಿಂಗ್ ಇಲ್ಲದೆ ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡೋದು. ಇವಾಗ ನಾನು ನನ್ನ ಸ್ಟ್ರಾಟಜಿ ಕೊಟ್ಟರು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿ ನೋಡಬೇಕು. ಓಕೆ, ಪಾಸ್ಟ್ ಟ್ರೇಡ್ಸ್ ಎಲ್ಲ ವರ್ಕ್ ಆಗ್ತಿದೆಯಾ ಅಂತಂದರೆ ಮಾತ್ರ ಇಂಪ್ಲಿಮೆಂಟ್ ಮಾಡಿ, ಇಲ್ಲ ಅಂದರೆ ಬೇರೆ ಸ್ಟ್ರಾಟಜಿ, ನಿಮ್ಮದೇ ಯಾವುದೋ ಸ್ಟ್ರಾಟಜಿ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ದೀನಿ ಆ ಥರ ನೀವು ಬಿಲ್ಡ್ ಮಾಡ್ಕೋಬೋದು. ಓಕೆ, ನೀವು ಎಷ್ಟು ಸ್ಟ್ರಾಟಜಿ ಹೊಸದು ಹುಡುಕ್ತಾ ಹೋಗ್ತೀರಾ ನಿಮಗೆ ಅಷ್ಟೇ ಕನ್ಫ್ಯೂಷನ್ ಅನ್ನೋದಾಗುತ್ತೆ. ಹೈಯೆಸ್ಟು ಸ್ಟ್ರಾಟಜೀಸ್ ತಿಳ್ಕೊಳ್ಳೋಷ್ಟು ನಿಮಗೆ ಹೈಯರ್ದಿ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ನಮಗೂ ಇದಾಗಿತ್ತು, ನಾವು ಬರೀ ಸ್ಟ್ರಾಟಜಿ ಶಿಫ್ಟ್ ಮಾಡ್ತಿದ್ದೋ. ಸೊ ಇವಾಗ ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದೀವಿ, ಯಾವ ಸ್ಟ್ರಾಟಜಿನೂ ಇಲ್ಲ, ನಮ್ಮದೇ ಸ್ಟ್ರಾಟಜಿ ಸಿಂಪಲ್ಲಾಗಿ ಅದನ್ನೇ ವರ್ಕ್ ಮಾಡ್ತಾ ಹೋಗ್ತಿದೆ. ಹಾಗೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸು, ಅಂದರೆ 100ಕ್ಕೆ 100 TP ಹೊಡೆಯುತ್ತೆ, 120% ಕೊಡುತ್ತೆ, ಇದೆಲ್ಲ ಅನ್ರಿಯಲಿಸ್ಟಿಕ್ಕು. ಓಕೆ, ಮಾರ್ಕೆಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ಏನು ಗೊತ್ತಾ, ಬ್ಯಾಂಕಲ್ಲಿ ನಾವು ನಮ್ಮ ಡೆಪಾಸಿಟ್ ಮಾಡಿದ್ರೆ 6 to 7% ರಿಟರ್ನ್ ಸಿಗುತ್ತೆ. ನಾವು ಅಟ್ಲೀಸ್ಟು ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ 12 to 15% ಆ್ಯನ್ಯುವಲ್ ರಿಟರ್ನ್ ಸಿಗುತ್ತೆ. ಅದಕ್ಕಿಂತ ಬೀಟ್ ಮಾಡೋಕ್ಕೆ ನಾವು ಟ್ರೇಡಿಂಗ್ ಮಾಡ್ತಿರೋದು. ಓಕೆ, ಅಂದರೆ ಈ ಮ್ಯೂಚುವಲ್ ಫಂಡ್ನು ಬೀಟ್ ಮಾಡಬೇಕು ಅಂತ ನಾವು ಟ್ರೇಡಿಂಗ್ ಮಾಡ್ತಿರೋದು. ಟ್ರೇಡಿಂಗ್ ಅನ್ನೋದು ಮನಿ ಮೇಕಿಂಗ್ ಮಷೀನ್ ಅಲ್ಲ, ಒಂದೇ ಸಲ ತಂದು ದುಡ್ಡು ಹಾಕ್ಬಿಟ್ಟು ಇಲ್ಲಿ ಕೋಟಿ ಮಾಡೋಣ ಅಂತ. ಮಾಡ್ಬೋದು, ಪ್ರಾಪರ್ ವೇಲಿ ನೀವು ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ತಾ, ಅದಕ್ಕೆ ಟೈಮ್ ತಗೊಳುತ್ತೆ. ಓಕೆ, ಯಾವುದು ಒಂದೇ ಸಲ ಬೆಳೆಯಲ್ಲ,
ನೀವು ಒಂದು ಜಿಮ್ಮಿಗೆ ಹೋಗಿ ನಿಧಾನ ಒಂದೊಂದು ವರ್ಕೌಟ್ ಮಾಡಿದ್ರೆ ಮಾತ್ರ ನೀವು ಒಬ್ಬ ಬಾಡಿ ಬಿಲ್ಡರ್ ಆಗೋಕ್ಕಾಗೋದು. ಅದೇ ಥರ ಟ್ರೈನಿಂಗು ದಿನ 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 ಕಳೆದಂಗೆ ನೀವು ಸ್ಟ್ರಾಂಗ್ ಆಗ್ತಾ ಬರ್ತೀರಾ, ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನು ಬಿಗ್ ಆಗ್ತಾ ಹೋಗುತ್ತೆ. ಒಂದೇ ದಿನ 1 ಲಕ್ಷ ತಂದುಬಿಟ್ಟು ಇಲ್ಲ ನಾನು ಇದೊಂದು ಕೋಟಿ ಮಾಡ್ತೀನಿ ಅಂತ ಹೋದರೆ 100% ಹೇಳ್ತೀನಿ ಕಳ್ಕೊತೀರಾ, ಅದು ಮಾತ್ರ ಗ್ಯಾರಂಟಿ. ಸೊ ಅದರಿಂದ ಬಿ ಕೇರ್ಫುಲ್. ಟ್ರೇಡಿಂಗಲ್ಲಿ ರಿಸ್ಕ್ ಇದೆ, ಓಕೆ. ಅದರಲ್ಲೂ ಫಾರೆಕ್ಸ್ ಟ್ರೇಡಿಂಗಲ್ಲಿ ಹೆವಿ ರಿಸ್ಕ್ ಇದೆ. ನೀವು ನಿಮ್ಮ ರೂಲ್ಸ್ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಪಕ್ಕ ಇಟ್ಕೊಂಡು ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದು, ಓಕೆ. ನೆಕ್ಸ್ಟು ಟೈಪ್ಸ್ ಆಫ್ ಟ್ರೇಡಿಂಗ್ ಸ್ಟ್ರಾಟಜೀಸ್. ಟ್ರೇಡಿಂಗ್ ಸ್ಟ್ರಾಟಜಿಯಲ್ಲಿ ತುಂಬ ಟೈಪ್ಸ್ ಇದೆ. ಅದರಲ್ಲಿ ಒಂದು ನೋಡಿದರೆ ಟ್ರೆಂಡ್ ಫಾಲೋಯಿಂಗ್ ಸ್ಟ್ರಾಟಜಿ, ಅಂದರೆ ಬರೀ ಟ್ರೆಂಡ್ನೇ ಫಾಲೋ ಮಾಡಿಕೊಂಡು ಹೋಗೋಂಥ ಸ್ಟ್ರಾಟಜಿನ ನಾವು ಟ್ರೆಂಡ್ ಫಾಲೋಯಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಇದು ಟ್ರೇಡ್ ವಿತ್ ಟ್ರೆಂಡ್ ಡೈರೆಕ್ಷನ್. ಇದು ಯಾವತ್ತು ನಾವು ಟ್ರೆಂಡ್ ಯಾವ ಡೈರೆಕ್ಷನ್ ಇದೆ ಆ ಕಡೆ ಯೂಸ್ ಮಾಡ್ತೀವಿ. ಹಾಗೆ ಬ್ರೇಕ್ಔಟ್ ಸ್ಟ್ರಾಟಜಿ. ಎರಡನೇದು ಬ್ರೇಕ್ಔಟು, ಟ್ರೇಡ್ ಬ್ರೇಕ್ಔಟ್ ಆಫ್ ಇಂಪಾರ್ಟೆಂಟ್ ಲೆವೆಲ್ಸ್. ಯಾವ್ದಾದ್ರು ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಬ್ರೇಕ್ ಆದಾಗ ಅಲ್ಲಿ ಏನಾದ್ರು ಕನ್ಫರ್ಮೇಷನ್ಸ್ ತೊಗೊಂಡು ಎಂಟ್ರಿ ಆಗೋದು. ಸೊ ಅದನ್ನು ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಕರಿತೀವಿ. ಹಾಗೆ ರಿವರ್ಸಲ್ ಸ್ಟ್ರಾಟಜಿ ಅಂದರೆ ಕ್ಯಾಚ್ ಟ್ರೆಂಡ್ ರಿವರ್ಸಲ್ಸ್. ಅಂದರೆ ನಾನು ಹೇಳ್ದಂಗೆ ಪ್ರೀವಿಯಸ್ ಒಂದು ಸ್ವಿಂಗು ಆಗೋಗಿರುತ್ತೆ, ಓಕೆ. ಸಿಂಪಲ್ ಎಕ್ಸಾಂಪಲು, ಇವಾಗ ಮಾರ್ಕೆಟ್ ಈ ಥರ ಒಂದು ಸ್ವಿಂಗ್ ಮಾಡಿ ಮೇಲಕ್ಕೆ ಹೋಗಿರ್ತಾನೆ, ಓಕೆ. ನೆಕ್ಸ್ಟು ಮಾರ್ಕೆಟ್ ಈ ಥರ ಬರ್ತಾ ಇರುತ್ತೆ. ಸೊ ಈ ಪ್ಲೇಸು ಮತ್ತೆ ರಿಯಾಕ್ಟ್ ಆಗೋಂಥ ಝೋನು, ಓಕೆ. ಈ ಏರಿಯಾ, ಈ ಪ್ಲೇಸಲ್ಲಿ. ಸೊ ಇಲ್ಲಿ ಅಪ್ ಟ್ರೆಂಡ್ ಮುಗೀತು, ಮತ್ತೆ ಡೌನ್ ಟ್ರೆಂಡ್ ಬಂತು. ಸೊ ಈ ಡೌನ್ ಟ್ರೆಂಡ್ ಬರೋ ಟೈಮಲ್ಲಿ ಇಲ್ಲಿಂದ ಒಂದು ರಿವರ್ಸ್ ಆಗೋ ಚಾನ್ಸಸ್ ಇದೆ. ಸೊ ಇದನ್ನೇ ನಾವು ರಿವರ್ಸಲ್ ಸ್ಟ್ರಾಟಜಿ ಅಂತ ಕರೆಯೋದು, ಓಕೆ. ಹಾಗೆ ನಾಲ್ಕನೇದು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಅಂದರೆ ಸ್ಮಾಲ್ ಕ್ವಿಕ್ ಟ್ರೇಡ್ಸ್ ಆನ್ ಲೋವರ್ ಟೈಮ್ ಫ್ರೇಮ್ಸ್. ಅಂದರೆ ನೀವು 5 ಮಿನಿಟ್ಸು 1 ಮಿನಿಟ್ಸ್ನ ಯೂಸ್ ಮಾಡಿ ಟ್ರೇಡ್ಸ್ನ ತೊಗೋತೀರಾ. ಸೊ ಇದು ಕ್ವಿಕ್ಕಾಗಿ ಪ್ರಾಫಿಟ್ಸ್ ಕೊಡುತ್ತೆ. ನೀವು ಎಂಟ್ರಿ ಕೊಟ್ಟಾಗೆ 2 or 3 ಮಿನಿಟ್ಸಲ್ಲಿ ನಿಮ್ಮ ಟಾರ್ಗೆಟ್ ಅನ್ನೋದು ಅಚೀವ್ ಆಗುತ್ತೆ. ಸೊ ಅದನ್ನು ನಾವು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಐದನೇದು ಸ್ಮಾರ್ಟ್ ಮನಿ ಸ್ಟ್ರಾಟಜಿ. ನಾನು ನಿಮಗೆ ಹೇಳ್ಕೊಡೋದಂಥದ್ದು ಸ್ಮಾರ್ಟ್ ಮನಿ ಸ್ಟ್ರಾಟಜಿ ಆಗಿರುತ್ತೆ. ಇಲ್ಲಿ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಲಿಕ್ವಿಡಿಟಿ, ಸ್ಟ್ರಕ್ಚರು ಹಾಗೆ ಇನ್ಸ್ಟಿಟ್ಯೂಷನಲ್ ಬಿಹೇವಿಯರ್ ಆಗಿರುತ್ತೆ, ಓಕೆ. ಇದೆಲ್ಲ ನಿಮಗೆ ನೀವಾಗೆ ಫೈಂಡ್ ಔಟ್ ಮಾಡ್ಕೋಬೋದು. ರೋಲ್ ರಿವರ್ಸಲ್ ಕಾನ್ಸೆಪ್ಟೇ ಬ್ರೇಕ್ಔಟ್ ಸ್ಟ್ರಾಟಜಿ. ರಿವರ್ಸಲ್ ಸ್ಟ್ರಾಟಜಿನೇ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಲ್ಲಿ ಹೇಳಿದ್ದು, ಕಾನ್ಸೆಪ್ಟಲ್ಲಿ ಹೇಳಿರೋ ಸ್ಟ್ರಾಟಜಿ. ಹಾಗೆ ಟ್ರೆಂಡ್ ಫಾಲೋಯಿಂಗ್ ಸ್ಟ್ರಾಟಜಿಲಿ ನಾವು ಟ್ರೆಂಡ್ ಡೈರೆಕ್ಷನ್ ಹೇಳಿದಾಗ ಬಿ ಯು ಎಸ್ ಹೇಳಿದಾಗ ಅಲ್ಲೊಂದು ಸ್ಟ್ರಾಟಜಿ ಕೊಟ್ಟವಲ್ಲ, ಅದು ಟ್ರೆಂಡ್ ಫಾಲೋಯಿಂಗ್ ಸ್ಟ್ರಾಟಜಿ. ಇದೆಲ್ಲ ಒಂದೊಂದು ಸ್ಟ್ರಾಟಜಿಗಳು. ಬಟ್ ಸ್ಮಾರ್ಟ್ ಮನಿ ಸ್ಟ್ರಾಟಜಿ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಸೊ ಅದನ್ನು ಯೂಸ್ ಮಾಡ್ಬೋದು, ಓಕೆನಾ. ನೆಕ್ಸ್ಟು ಸ್ಮಾರ್ಟ್ ಮನಿ ಸ್ಟ್ರಾಟಜಿ ಎಕ್ಸಾಂಪಲ್. ಸ್ಮಾರ್ಟ್ ಮನಿ ಸ್ಟ್ರಾಟಜಿದು ಎಕ್ಸಾಂಪಲ್ ಹೇಗಿದೆ ಅಂತ ನೋಡೋಣ. ಫಸ್ಟು ಲಿಕ್ವಿಡಿಟಿ ಸ್ವೀಪ್ ಆಗಬೇಕು, ಹಾಗೆ ಬಿ ಯು ಎಸ್ ಆಗಬೇಕು, ಹಾಗೆ ಆರ್ಡರ್ ಬ್ಲಾಕ್ ಇರಬೇಕು, ಹಾಗೆ ಕನ್ಫರ್ಮೇಷನ್ ಕ್ಯಾಂಡಲ್, ಹೈ ಪ್ರೊಬಬಿಲಿಟಿ ಸೆಟಪ್. ಸಿಂಪಲು. ನನ್ನ ಸ್ಟ್ರಾಟಜಿ ಹೆಂಗಿರುತ್ತೆ ಅಂತಂದರೆ ನಿಮಗೆ ಅದು ಪ್ರೀವಿಯಸ್ಸಲ್ಲೇ ಒಂದು ಸಲ ತೋರಿಸ್ದೆ. ಮಾರ್ಕೆಟಲ್ಲಿ ಒಂದು ಬಿ ಯು ಎಸ್ ಆಗಿರಬೇಕು, ಓಕೆ. ಇದು ಬಿ ಯು ಎಸ್ಸು. ನೆಕ್ಸ್ಟು ಇಲ್ಲಿ ಮಾರ್ಕೆಟ್ ಏನು ಮಾಡಿರುತ್ತೆ ಅಂತಂದರೆ ಇಂಟರ್ನಲ್ ಸ್ಟ್ರಕ್ಚರ್ಗಳು ಮಾಡಿರುತ್ತೆ, ಓಕೆ. ಸೊ ಇಲ್ಲೆಲ್ಲ ಲಿಕ್ವಿಡಿಟಿ ಎಲ್ಲೆಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನ ಲಿಕ್ವಿಡಿಟಿ ಸ್ವೀಪ್ ಮಾಡುತ್ತಾ ಅಂತ ನೋಡಬೇಕು. ಹಾಗೆ ಇಲ್ಲಿ ನಮಗೆ ಆರ್ಡ್ರ್ ಬ್ಲಾಕ್ ಇರುತ್ತೆ, ಓಕೆ. ಸೊ ಅದು ಆರ್ಡ್ರ್ ಬ್ಲಾಕ್ ಹೆಂಗೆ ಮಾರ್ಕ್ ಮಾಡೋದು ಅಂತೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಸೊ ಈ ಆರ್ಡ್ರ್ ಬ್ಲಾಕಿಗೆ ಬಂದು ಟ್ಯಾಪ್ ಆಗಿ ಇಲ್ಲೇನಾದ್ರು ಕನ್ಫರ್ಮೇಷನ್ ಸಿಕ್ಕಿದರೆ ಅಲ್ಲಿಂದ ನಮ್ಮ ಟ್ರೇಡ್ ಟ್ರಿಗರ್ ಆಗುತ್ತೆ. ಸೊ ಇದು ಹೈ ಪ್ರೊಬಬಿಲಿಟಿ ಸೆಟಪ್ ಆಗಿರುತ್ತೆ, ಓಕೆ. ಈ ಥರ ಮಾಡೋದ್ರಿಂದ. ನೆಕ್ಸ್ಟ್ ನೋಡೋದಾದರೆ ಹೌ ಟು ಬಿಲ್ಡ್ ಎ ಸ್ಟ್ರಾಟಜಿ. ಯಾವ ಥರ ನಾವು ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು. ಸ್ಟೆಪ್ 1, ಚೂಸ್ ಮಾರ್ಕೆಟ್ ಸ್ಟೈಲ್. ಯಾವತ್ತು ಮಾರ್ಕೆಟ್ ಸ್ಟೈಲ್ ಯಾವುದು ಅಂತ ತಿಳ್ಕೊಬೋದು. ಒಂದು ಟ್ರೆಂಡ್ ಟ್ರೇಡಿಂಗಾ ಅಥವಾ ಸ್ಕ್ಯಾಲ್ಪಿಂಗಾ, ಸ್ವಿಂಗ್ ಟ್ರೇಡಿಂಗಾ, ನೀವು ಯಾವುದು ಚೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ. ಸ್ಟೆಪ್ 2, ಚೂಸ್ ಎಂಟ್ರಿ ಮಾಡೆಲ್. ನೀವು ಎಂಟ್ರಿ ಮಾಡೆಲ್ನ ಚೂಸ್ ಮಾಡಬೇಕಾಗುತ್ತೆ. ಇವಾಗ ಎಕ್ಸಾಂಪಲು RSI, BOS, ಲಿಕ್ವಿಡಿಟಿ ಸ್ವೀಪ್, ಇವು ಯಾವುದ್ರಲ್ಲಾರು ಒಂದು ಎಂಟ್ರಿ ಮಾಡೆಲ್ನ ಚೂಸ್ ಮಾಡಿ. ಇವೆರಡೂ ಓಕೆ, BOS, ಲಿಕ್ವಿಡಿಟಿ ಸ್ವೀಪು. ನೆಕ್ಸ್ಟು ಸ್ಟೆಪ್ 3 ನೋಡೋದಾರೆ ಡಿಫೈನ್ ರಿಸ್ಕ್ ರೂಲು. ನೀವು ನಿಮ್ಮ ಸ್ಟ್ರಾಟಜಿಗೆ ಎಷ್ಟು ರಿಸ್ಕನ್ನ ಕೊಡೋಕ್ಕೆ ರೆಡಿ ಇದ್ದೀರಾ. ಎಕ್ಸಾಂಪಲ್ 1% ಪರ್ ಟ್ರೇಡ್, ಯಾವತ್ತು 1% ಇಡಿ, ಓಕೆ. ಅದಕ್ಕಿಂತ ಕಮ್ಮಿ ಆದರೂ ಪರವಾಗಿಲ್ಲ. ಸ್ಟೆಪ್ 4, ಬ್ಯಾಕ್ ಟೆಸ್ಟ್ ಸ್ಟ್ರಾಟಜಿ. ಅಂದರೆ ಇದೇನೇನು ನೀವು ಇವಾಗ ಸ್ಕ್ಯಾಲ್ಪಿಂಗ್ ಟ್ರೆಂಡ್ ಟ್ರೇಡಿಂಗ್ ಮಾಡಬೇಕು ಅಥವಾ ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರಾ, ಅಲ್ಲಿ BOS ನೋಡೋಕ್ಕೆ ಕಲ್ತಿದ್ದೀರಾ, ಅಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆದರೆ ಯಾವ ಥರ ಎಂಟ್ರಿ ತೊಗೋಬೇಕು ಅಂತ ಗೊತ್ತಿದೆ, ಅಲ್ಲಿ ರಿಸ್ಕ್ 1% ಹೇಗೆ ಇಡಬೇಕು ಅಂತಲೂ ಗೊತ್ತಿದೆ. ಜೊತೆಗೆ ಇದು ಬ್ಯಾಕಲ್ಲಿ ಆಗಿದೆಯಾ ಅಂತ ನಾವು ಬ್ಯಾಕ್ ಟೆಸ್ಟ್ ಮಾಡಬೇಕು. 50 to 100 ಟ್ರೇಡ್ಸ್ ನೀವು ಬ್ಯಾಕ್ ಟೆಸ್ಟ್ ಮಾಡಿದಾಗ ನಿಮಗೆ ರಿಸಲ್ಟನ್ನು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ 5, ಇಂಪ್ರೂವ್ ಆ್ಯಂಡ್ ಸಿಂಪ್ಲಿಫೈ. ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ಗಳಾದರೆ ಇವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟೈಮಲ್ಲಿ ಎಲ್ಲ ಟ್ರೇಡ್ ಸಿಕ್ಕಿದೆ ಅಂತ. ಆವಾಗ ಅದರಲ್ಲಿ ಒಂದು ಟೈಮ್ನ ನೀವು ಚೂಸ್ ಮಾಡ್ಬೋದು, ಓಕೆ. ಇವಾಗ ದಿನಕ್ಕೆ 3-4 ಟ್ರೇಡೆಲ್ಲ ಸಿಕ್ಕಿರುತ್ತೆ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾ ಹೋದಾಗ. ಆವಾಗ ಬೆಸ್ಟ್ ಟೈಮ್ ಯಾವುದು ಫಾಸ್ಟಾಗಿ TP ಕೊಟ್ಟಿದೆ, ಯಾವ ಟೈಮಲ್ಲಿ ನಾವು ಟ್ರೇಡ್ನ ತಗೋಬೋದು, ಅದೆಲ್ಲ ಇನ್ ಡೀಟೇಲಾಗಿ ನಮಗೆ ಅರ್ಥ ಆಗುತ್ತೆ, ಓಕೆ.
ಇಲ್ಲಿ ರಿಮೂವ್ ಅನ್ನೆಸೆಸರಿ ಕಾಂಪ್ಲೆಕ್ಸಿಟಿ, ಅಂದರೆ ಇಲ್ಲಿ ಅನ್ನೆಸೆಸರಿ ಆದಂಥ ಕನ್ಫ್ಯೂಷನ್ಸ್ಗಳು ಇರಲ್ಲ ನಮಗೆ. ಯಾಕಂತಂದರೆ ನಾವು ಬ್ಯಾಕ್ ಟೆಸ್ಟ್ ಮಾಡಿರ್ತೀವಿ, ಯಾವ ಸೆಷನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ ಟೈಮಲ್ಲಿ ಚೆನ್ನಾಗಿ ಬರುತ್ತೆ, ಯಾವ ಪೇರಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅದರಿಂದ ನಮಗೆ ಕಾಂಪ್ಲೆಕ್ಸಿಟಿ ಅನ್ನೋದು ಇರಲ್ಲ. ಅರ್ಥ ಆಯ್ತಲ್ವಾ? ಇದು ಯಾವ ಥರ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ತೆಗಿಬೋದು, ಅದು ಯಾವ ಥರ ವರ್ಕ್ ಮಾಡ್ಬೋದು ಅಂತ ಹೇಳ್ತಿರೋದು. ಪ್ರೀವಿಯಸ್ಸಲ್ಲಿ ಹೇಳಿದ್ದು ಒಂದು ಸ್ಟ್ರಾಟಜಿನ ಪರ್ಫೆಕ್ಟ್ ಬಿಲ್ಡ್ ಮಾಡಬೇಕು ಅಂದರೆ ಏನೇನು ಇರಬೇಕು ಅಂತ. ಓಕೆ, ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್ ನೋಡೋದಾರೆ ಸ್ಟ್ರಾಟಜಿ ಹೋಪಿಂಗು. ನಾನು ಹೇಳ್ದಂಗೆ ಆವಾಗವಾಗ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ತಾ ಹೋಗೋದು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ಸ್ಟ್ರಾಟಜಿಗೆ ಸ್ಟಿಕ್ ಆನ್ ಆಗಿ. ಹಾಗೆ ಓವರ್ ಕಾಂಪ್ಲಿಕೇಟಿಂಗ್ ಚಾರ್ಟ್ಸ್ನ ತುಂಬ ಓವರ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು, ಟೂ ಮೆನಿ ಇಂಡಿಕೇಟರ್ಸ್ ಹಾಕ್ಕೊಂಡು. ಅಂದರೆ ನಿಮಗೆ ನಾನು ಇವಾಗ 2-3 ಹೇಳಿದ್ದೀನಿ, ಅದಲ್ಲದೆ ಇನ್ನೂ ಎಕ್ಸ್ಟ್ರಾ ಇಂಡಿಕೇಟರ್ಸು, ಬೇರೆ ಬೇರೆ ಇನ್ಫ್ಲುಯೆನ್ಸರ್ಸ್ ಬೇರೆ ಬೇರೆ ಇಂಡಿಕೇಟರ್ಸ್ ಹೇಳ್ತಾರೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಟ್ರೈ ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೋ ಬ್ಯಾಕ್ ಟೆಸ್ಟಿಂಗು, ಟ್ರೇಡಿಂಗ್ ಅನ್ಟೆಸ್ಟೆಡ್ ಸ್ಟ್ರಾಟಜೀಸು. ಸುಮ್ಮನೆ ಇವಾಗ ಒಂದು ಸ್ಟ್ರಾಟಜಿ ಸಿಕ್ಕಿದ ತಕ್ಷಣ ಅದನ್ನ ಇಟ್ಕೊಂಡು ಮಾಡೋದಲ್ಲ, ಅದು ಬ್ಯಾಕಲ್ಲಿ ವರ್ಕ್ ಆಗಿದೆಯಾ ಅಂತ ಯಾವತ್ತೂ ನೋಡಬೇಕು. ಓಕೆ, ಯಾವುದೇ ಇನ್ಫ್ಲುಯೆನ್ಸರ್ ನಿಮಗೊಂದು ಸ್ಟ್ರಾಟಜಿ ಕೊಡ್ತಾ ಇದ್ದಾರೆ ಫ್ರೀ ಆಗಿ ಅಥವಾ ದುಡ್ಡಿಗೆ ಏನೇ ಮಾಡಿಕೊಡ್ತಿದ್ರು, ಅದನ್ನು ನೀವು ಟೆಸ್ಟ್ ಮಾಡಿ ನೋಡಬೇಕು. ವರ್ಕ್ ಆಗ್ತಿದ್ರೆ ಮಾತ್ರ ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಓಕೆ, ಹಾಗೆ ನೋ ರಿಸ್ಕ್ ಮ್ಯಾನೇಜ್ಮೆಂಟ್. ಯಾವುದೇ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ನಾವೇನು ಮಾಡ್ತೀವಿ, ಒಂದು ಸಣ್ಣ ತಪ್ಪು ಮಾಡಿಕೊಂಡ್ರೆ ನಮ್ಮ ಅಕೌಂಟ್ನ ವೈಪ್ ಔಟ್ ಮಾಡ್ಕೋತೀವಿ. ಓಕೆ, ಇವಾಗ ನಿಮಗೆ ಅನಿಸ್ತಿರ್ಬೋದು ಇಲ್ಲಿ ಗಂಟೆ ಬರುತ್ತೆ ಆಮೇಲೆ ವಾಪಸ್ ಹೋಗುತ್ತೆ ಅಂತ. ಬಟ್ ಅಲ್ಲಿ ನೀವೇನಾದ್ರು ಲಾಟ್ ಸೈಜ್ ಏನಾದ್ರು ಮಿಸ್ಟೇಕ್ ಆಗಿ ಏನಾದ್ರು ಸ್ವಲ್ಪ ಜಾಸ್ತಿ ಕಮ್ಮಿ ಎಲ್ಲ ಹಾಕೋಬಿಟ್ರೆ ಇಲ್ಲಿ ಒಡ್ಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ಹೇಳ್ತಿರೋದು, ಒನ್ ಬ್ಯಾಡ್ ಟ್ರೇಡ್ ಡೆಸ್ಟ್ರಾಯ್ಸ್ ಅಕೌಂಟ್. ಓಕೆ, ಅದರಿಂದ ಯಾವತ್ತೂ ಕೇರ್ಫುಲ್ಲಿಂದ ಮಾಡಬೇಕು. ಪ್ರೋ ಟಿಪ್ಸ್ ನೋಡೋದಾರೆ, ಕೀಪ್ ಸ್ಟ್ರಾಟಜಿ ಸಿಂಪಲ್. ಯಾವತ್ತೂ ಸ್ಟ್ರಾಟಜಿನ ಸಿಂಪಲಾಗಿ ಇಟ್ಕೊಳ್ಳಿ. ತುಂಬ ಕಾಂಪ್ಲಿಕೇಶನ್ಸ್ ಬೇಡ, ತುಂಬ ಕನ್ಫರ್ಮೇಷನ್ಸು ಬೇಡ. ಮಿನಿಮಮ್ 4-5 ಇದ್ದರೆ ಸಾಕು. ಫೋಕಸ್ ಆನ್ ಕನ್ಸಿಸ್ಟೆನ್ಸಿ. ದಿನ ಏನು ಮಾಡಿ ಅಂತಂದರೆ, ಪ್ರತಿದಿನ 2 ಟ್ರೇಡ್ ತೊಗೊಳ್ಳಿ. ಕಂಟಿನ್ಯೂಸ್ ಇದು 1 ತಿಂಗಳು ಮಾಡಿ ನೋಡಿ. ಓಕೆ, ಇವತ್ತು ಬೆಳಗ್ಗೆ ತೊಗೊಳ್ಳಿ. ಅಂದರೆ ನಿಮಗೆ ಈ ದಿನದಲ್ಲಿ 2 ಟ್ರೇಡ್ ಸಿಕ್ಕಿರಬೇಕು. ಯಾವ್ದಾದ್ರು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು, ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಯಾವ್ದಾದ್ರು ಒಂದು ರೂಲ್ಸ್ನ ಫ್ರೇಮ್ ಮಾಡಿ, ಸೆಟ್ ಆಫ್ ರೂಲ್ಸ್ನ ಫ್ರೇಮ್ ಮಾಡಿ, ಅದರಲ್ಲಿ ನೀವು ವರ್ಕ್ ಮಾಡಿ. ಓಕೆ, ಇವತ್ತು 2 ಟ್ರೇಡ್ ತೊಗೊಳ್ಳಿ, ನಾಳೆ 2 ಟ್ರೇಡ್. ಆಪರ್ಚುನಿಟಿ ಇದ್ದರೆ ಮಾತ್ರ ತೊಗೊಳ್ಳಿ, ಫೋರ್ಸ್ಫುಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಕಂಟಿನ್ಯೂಸ್ ಇದನ್ನು 1 ಮಂತ್ ಬಿಡೋದೇ ಮಾಡಿ, ವಿತ್ ಡಿಸಿಪ್ಲಿನು, ವಿತ್ ಡೆಮೋ ಅಕೌಂಟಲ್ಲಿ ಪ್ಲೇಸು ಆಗಿರಬೇಕು. ಸೊ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಷ್ಟು ಟ್ರೇಡ್ ಸಿಕ್ಕಿದೆ ಈ 1 ಮಂತಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ 20 ದಿನಕ್ಕೆ ಮಾರ್ಕೆಟ್ ರನ್ ಆಗೋದು 20 ದಿನ ಅಂದ್ಕೊಳ್ಳಿ. 20 ದಿನದಲ್ಲಿ ಡೈಲಿ 2 ಟ್ರೇಡ್ಸ್ ಅಂತಂದರೆ 40 ಟ್ರೇಡ್ ಸಿಗಬೇಕು. ಅದರಲ್ಲಿ ಕೆಲವೊಂದು ದಿನ ಮಿಸ್ ಆದರೂ ನಮಗೊಂದು 30 ಟ್ರೇಡ್ ಸಿಕ್ಕಿದೆ ಅಂದ್ಕೊಳ್ಳಿ. 30ರಲ್ಲಿ 10 ಟ್ರೇಡ್ SLA ಹೊಡಿತು ಅಂತ ಅಂದ್ಕೊಳ್ಳಿ. ಇನ್ನು 20 ಟ್ರೇಡು ಬಾಕಿ ಇದೆ. ಆ 20 ಟ್ರೇಡಲ್ಲಿ ನಮಗೆ 2% ಹಂಗೆ ಬಂದಿದ್ರು 20 × 40% ಆಯಿತು. 40%ಅಲ್ಲಿ 10 ಟ್ರೇಡ್ ಆಲ್ರೆಡಿ ಮೈನಸ್ ಆಗಿದೆ. ಸೊ 10% ತೆಗೆದಾಕಿರೆ 30% ಓವರಾಲ್ ಮಂತ್ ಪ್ರಾಫಿಟೇಬಲಲ್ಲಿ ಇರ್ತೀವಿ. ಓಕೆ, ಇದನ್ನು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿ 1 ತಿಂಗಳು. ಈ ರಿಸಲ್ಟ್ ನಿಮಗೆ ಚೆನ್ನಾಗಿ ಬರ್ತಿದೆ ಅಂತಂದರೆ ನೀವು ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆದ್ರಿ ಅಂತ ಅರ್ಥ. ಹಾಗೆ ಜರ್ನಲ್ ಆಲ್ ಟ್ರೇಡ್ಸ್. ಏನೇನು ಟ್ರೇಡ್ಸ್ ತೊಗೋತೀರೋ ಅದನ್ನೆಲ್ಲ ಜರ್ನಲ್ ಮಾಡ್ಕೊಳ್ಳಿ. ಓಕೆ, ಜರ್ನಲ್ ಯಾವ ಥರ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಓಕೆ, ಈ ಥರ ಪ್ರೈಸ್ ಇರಬೇಕು, ನಿಮ್ಮ ಟೈಮು, ಏನಕ್ಕೆ ತೊಗೊಂಡ್ರಿ, ಯಾಕೆ ತೊಗೊಂಡ್ರಿ, TP ಹೊಡಿತಾ, ಎಷ್ಟು ರಿಸ್ಕ್ ರಿವಾರ್ಡು, ಎಷ್ಟು SL, ಹಾಗೆ ನೀವು ಏನು ರೀಸನಿಂದ ತೊಗೊಂಡ್ರಿ, ಯಾವ ಸೆಷನಲ್ಲಿ ವರ್ಕ್ ಆಗಿದೆ, ಯಾವ ಪೇರು. ಸೊ ಇದೆಲ್ಲ ನಿಮಗೆ ಡಾಟಾ ಇದ್ದಾಗ ನಿಮಗೆ ಅನಾಲಿಸಿಸ್ ಮಾಡಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಓಕೆ, ಹಾಗೆ ಮಾಸ್ಟರ್ 1 ಸೆಟಪ್ ಡೀಪ್ಲಿ. ಯಾವತ್ತೂ 1 ಸೆಟಪ್ ಮೇಲೆ ಕಂಟಿನ್ಯೂಸ್ ವರ್ಕ್ ಮಾಡಿ, ಆವಾಗ ಅದು ನಿಮಗೆ ನಿಮ್ಮ ಮೈಂಡ್ಸೆಟ್ಟಲ್ಲಿ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಇದೇ SMCನ ಆಲ್ಮೋಸ್ಟ್ 1.5 ಇಯರಿಂದ ಟೆಸ್ಟ್ ಮಾಡ್ತಾನೇ ಇದ್ದೀವಿ. ಫಾರ್ವರ್ಡು ಮಾಡ್ತೀವಿ, ಬ್ಯಾಕ್ವರ್ಡ್ ಆಲ್ಮೋಸ್ಟ್ ಆಗಿದೆ. ಸೊ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. ಇವಾಗ ಡೈಲಿ ನೋಡ್ತೀವಿ ಏನೇನಾಗಿದೆ, ಹೆಂಗಾಗಿದೆ ಅಂತ. ಸೊ ನಮಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಅನ್ನೋದಿದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಸ್ಟ್ರಾಟಜಿ ಮೇಲೂ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ನಮಗೆ ಒಂದು ಸ್ಟ್ರಾಟಜಿಲಿ ಬೇಸಿಕ್ಕಾಗಿ ಬೇಕಾಗಿರೋ ಕೆಲವೊಂದು ವಿಷಯಗಳಿದೆ. ಫಸ್ಟ್ ನೋಡಿದ್ರೆ ಪಾರ್ಟು ಏನೇನಿರಬೇಕು ಒಂದು ಸ್ಟ್ರಾಟಜಿಲಿ ಅಂದರೆ, ಟ್ರೆಂಡು ಇರಬೇಕು, ಎಂಟ್ರಿ ಇರಬೇಕು, ಸ್ಟಾಪ್ ಲಾಸ್ ಇರಬೇಕು, ಟೇಕ್ ಪ್ರಾಫಿಟ್ ಇರಬೇಕು, ಹಾಗೆ ಎಷ್ಟು % ರಿಸ್ಕ್ ಮಾಡ್ತೀವಿ ಅನ್ನೋದು ಡಿಫೈನ್ ಆಗಬೇಕು. ಇಷ್ಟ ಆದರೆ ನಿಮ್ಮದು ಒಂದು ಪ್ರಾಪರ್ ಸ್ಟ್ರಾಟಜಿ ಅಂತ ಅರ್ಥ. ಸೊ ಪರ್ಪಸ್ ನೋಡೋಣ. ಟ್ರೆಂಡು ಡೈರೆಕ್ಷನಿಗೋಸ್ಕರ ಯೂಸ್ ಮಾಡ್ತೀವಿ, ಎಂಟ್ರಿ ಕನ್ಫರ್ಮೇಷನ್ಸಿಗೋಸ್ಕರ ಯೂಸ್ ಮಾಡ್ತೀವಿ, ಸ್ಟಾಪ್ ಲಾಸು ರಿಸ್ಕ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದೇ ಥರ ಟೇಕ್ ಪ್ರಾಫಿಟು ನಮ್ಮ ಟಾರ್ಗೆಟ್ ಏನು ಅಂತ ತೊಗೊಳಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ರಿಸ್ಕ್ ರೂಲ್ಸು ನಮ್ಮ ಪ್ರೊಟೆಕ್ಷನ್, ಎಷ್ಟು ಕಳ್ಕೋಬೇಕು ಎಷ್ಟು ಕಳ್ಕೊಬಾರ್ದು ಅನ್ನೋ ಪ್ರೊಟೆಕ್ಷನಿಗೋಸ್ಕರ ಯೂಸ್ ಮಾಡ್ತೀವಿ. ಓಕೆ, ಇದು ಬೇಸಿಕ್ ಸ್ಟ್ರಾಟಜಿ ಸ್ಟ್ರಕ್ಚರು. ಇದು ಒಂದು ಸ್ಟ್ರಕ್ಚರು, ಯಾವ ಥರ ಒಂದು ಸ್ಟ್ರಾಟಜಿಗೆ ಏನೇನು ಬೇಸಿಕ್ಕಾಗಿ ಇರಬೇಕು ಅನ್ನೋದು. ಓಕೆ, ಇವಾಗ ಕಾರು ಅಂದಮೇಲೆ 4 ಟೈರ್ ಇರಲೇಬೇಕಾ, ಅದೇ ಥರ ಒಂದು ಸ್ಟ್ರಾಟಜಿ ಅಂದರೆ ಈ 5 ಪಾರ್ಟ್ಸ್ ಇರಲೇಬೇಕು. ಓಕೆ, ನೆಕ್ಸ್ಟು ಬೆಟ್ ಸ್ಟ್ರಾಟಜಿ ಫಾರ್ ಬಿಗಿನರ್ಸು ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಬೋದು. ಸಿಂಪಲ್ ಸೆಟಪ್ ನೋಡಿದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಮಾರ್ಕೆಟ್ ಸ್ಟ್ರಕ್ಚರ್, ಕ್ಯಾಂಡಲ್ಸ್ಟಿಕ್ ಕನ್ಫರ್ಮೇಷನ್, ಇದು 3 ಯೂಸ್ ಮಾಡಿಕೊಂಡು
ನೀವು ಬಿಗಿನರ್ಸು ಟ್ರೈ ಮಾಡ್ಬೋದು. ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಪೀಟು. ಇದು ನೀವು ಮತ್ತೆ ರಿಪೀಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಓಕೆ, ಗೋಲ್ಡನ್ ರೂಲ್ ನೋಡಿದ್ರೆ ಎ ಸಿಂಪಲ್ ಸ್ಟ್ರಾಟಜಿ ಫಾಲೋಡ್ ಕನ್ಸಿಸ್ಟೆಂಟ್ಲಿ ಇಸ್ ಬೆಟರ್ ದೆನ್ ಎ ಕಾಂಪ್ಲಿಕೇಟೆಡ್ ಸ್ಟ್ರಾಟಜಿ ಯೂಸ್ಡ್ ಎಮೋಷ್ನಲಿ. ಯಾವತ್ತೂ ಒಂದು ಸಿಂಪಲ್ ಸ್ಟ್ರಾಟಜಿ ಯಾವತ್ತೂ ಬೆಟರ್ ದೆನ್ ಕಾಂಪ್ಲೆಕ್ಸ್ ಸ್ಟ್ರಾಟಜಿಸ್. ಯಾಕಂತಂದರೆ ಕಾಂಪ್ಲೆಕ್ಸ್ ಆಗಿರೋ ಸ್ಟ್ರಾಟಜಿ ನಮಗೆ ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ರಿಸಲ್ಟ್ ತಗೊಳ್ಳೋದ್ರೊಳಗಡೆ ಇಲ್ಲಿ ಸಿಂಪಲ್ ಸ್ಟ್ರಾಟಜಿ ಯೂಸ್ ಮಾಡೋರೆ ಒಳ್ಳೆ ಅರ್ನಿಂಗ್ ಅನ್ನೋದು ಮಾಡ್ತಾ ಇರುತ್ತೆ. ಸೊ ಅದರಿಂದ ಸಿಂಪಲ್ ಸ್ಟ್ರಾಟಜಿನೇ ಯೂಸ್ ಮಾಡಿ. ಓಕೆ, ಸಿಂಪಲಾಗಿ ಇದು 3 ಇಟ್ಕೊಂಡು ಮಾಡಿದ್ರು ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಮಾರ್ಕೆಟಲ್ಲಿ ಎಲ್ಲ ಒಳ್ಳೆ ರಿಸಲ್ಟೇ ಸಿಗುತ್ತೆ. ನೀವು ಹೆಂಗೆ ಅದನ್ನ ತಗೋತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಫೈನಲ್ ಅಂಡರ್ಸ್ಟ್ಯಾಂಡಿಂಗು, ಎ ಟ್ರೇಡಿಂಗ್ ಸ್ಟ್ರಾಟಜಿ ಈಸ್ ಸ್ಟ್ರಕ್ಚರ್ ಟ್ರೇಡಿಂಗ್ ಪ್ಲ್ಯಾನ್. ಟ್ರೇಡಿಂಗ್ ಸ್ಟ್ರಾಟಜಿ ಅನ್ನೋದು ಯಾವತ್ತೂ ಇದೊಂದು ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಆಗಿರುತ್ತೆ. ಓಕೆ, ಸೊ ಅದ್ರ ಮೇಲೇ ವರ್ಕ್ ಮಾಡ್ತೀರಾ. ಇಲ್ಲ SL ಆದರೆ ಎಮೋಷನ್ ಯಾಕೆ ಬರಲ್ಲ ಹೇಳಿ? ನಮ್ಗೆ ಆಲ್ರೆಡಿ ಗೊತ್ತು ನಮ್ಮ SL ಇಷ್ಟೇ, ಇಲ್ಲಿ ಬಂದರೆ ಹೋಯ್ತು, ಮುಗೀತು ಟ್ರೇಡು. ನೆಕ್ಸ್ಟ್ ಇಂಥ ಕಡೆ ಬಂದ್ರೇ ನಾನು ಎಂಟ್ರಿ ಆಗೋದು. ಇವಾಗ ಸ್ವಿಂಗ್ ಲೋಲ್ಲಿ SL ಇಟ್ಟಿದ್ರ, ಹಿಟ್ ಆಯಿತು. ಇನ್ನು ನೆಕ್ಸ್ಟು ನಾನು ಅಲ್ಲಿಂದ ಸೆಲ್ ಮಾಡೋದ್ರಲ್ಲ ಅವಶ್ಯಕತೆ ಇಲ್ಲ, ಬಿಕಾಸ್ ಮಾರ್ಕೆಟ್ ನೆಕ್ಸ್ಟ್ ಕೀ ಝೋನ್ ತಲುಪಿಲ್ಲ. ಸೊ ಇದರಿಂದ ಎಮೋಷನ್ಸ್ ಕಂಟ್ರೋಲ್ ಆಗುತ್ತೆ, ಡಿಸಿಪ್ಲಿನ್ ಬಿಲ್ಡ್ ಆಗುತ್ತೆ. ಸೊ ಈ ಥರ ನೀವು ಮಾರ್ಕೆಟ್ನ ನೋಡಬೇಕು. ಓಕೆ, ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಅವಾಯ್ಡ್ ಎಮೋಷ್ನಲ್ ಡಿಸಿಷನ್. ನಾನು ಹೇಳ್ದಂಗೆ ಎಮೋಷ್ನಲ್ ಡಿಸಿಷನ್ಸ್ಗಳು ನೀವು ತಗೊಳ್ಳಲ್ಲ. ಪ್ರೊಫೆಷ್ನಲ್ ಟ್ರೇಡರ್ಸ್ ಫಾಲೋ ಟೆಸ್ಟೆಡ್ ರೂಲ್ಸ್ ಕನ್ಸಿಸ್ಟೆಂಟ್ಲಿ. ಅಂದರೆ ಇಲ್ಲಿ ಪ್ರೊಫೆಷ್ನಲ್ ಟ್ರೇಡರ್ಸು ಯಾವತ್ತೂ ಫಾಲೋ ಟೆಸ್ಟೆಡ್ ಸ್ಟ್ರಾಟಜಿ ಆಗಿರುತ್ತೆ, ಹಾಗೆ ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ಅದರಿಂದ ಅವರಿಗೆ ಬೆಟರ್ ರಿಸಲ್ಟ್ಸನ್ನು ಸಿಗ್ತಾ ಹೋಗುತ್ತೆ. ಮಾಸ್ಟರಿಂಗ್ ಸ್ಟ್ರಾಟಜಿ ಬಿಲ್ಡಿಂಗ್ ಇಂಪ್ರೂವ್ಸ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನೀವು ಯಾವತ್ತೂ ಒಂದು ಸ್ಟ್ರಾಟಜಿಯನ್ನು ಮಾಸ್ಟರ್ ಮಾಡಿಕೊಂಡ್ರೆ ಅಲ್ಲಿ ನೀವು ನಿಮ್ಮ ಸ್ಕಿಲ್ ಅನ್ನೋದು ಇಂಪ್ರೂವ್ ಮಾಡ್ಕೋತೀರಾ, ಜೊತೆಗೆ ನಿಮ್ಮ ಡಿಸಿಪ್ಲಿನ್ನ ಇಂಪ್ರೂವ್ ಮಾಡ್ಕೋತೀರಾ, ಹಾಗೆ ಕನ್ಸಿಸ್ಟೆನ್ಸಿ ಏನು ಅಂತ ಅರ್ಥ ಮಾಡ್ಕೋತೀರಾ. ಓಕೆ, ಇವತ್ತು ನಾವು ಇಷ್ಟು ನೀಟಾಗಿ ನಿಮಗೆ ಟೀಚಿಂಗ್ ಮಾಡ್ತಿದ್ದೀವಿ ಅಂತಂದರೆ ಬಿಕಾಸ್ ಆಫ್ ಇದೆಲ್ಲ ಕಲ್ತು ಬಂದಿರೋದ್ರಿಂದ. ಇದೇನು ಗೊತ್ತಿಲ್ಲ ಅಂದಿರೋ ನಾನು ನಿಮಗೆ ಹೆಂಗೆ ಟೀಚ್ ಮಾಡೋಕ್ಕಾಗುತ್ತೆ ಅಲ್ವಾ? ಇದೇನು ಬಾಯಟ ಹೊಡೆದ್ಬಿಟ್ಟು ಹೇಳೋಂಥ ಕಾನ್ಸೆಪ್ಟ್ಸ್ಗಳ ಅದೇನಲ್ಲ. ಇವಾಗ ಸಿಂಪಲಾಗಿ ಇದು ಓದ್ಬಿಟ್ಟು ಹೇಳ್ತೀನಿ ಅಂತಂದ್ರೂ ನಿಮಗೆ ಅರ್ಥ ಮಾಡಿಸ್ಬೇಕಲ್ಲ. ಸೊ ವಿತ್ ಚಾರ್ಟಲ್ಲಿ ಅರ್ಥ ಮಾಡಿಸಿದಾಗ ನಿಮಗೆ ಅರ್ಥ ಆಗ್ತಿದೆ ಯಾಕೆ ಏನಕ್ಕೆ ಅಂತ. ಸೊ ಇದೆಲ್ಲ ಮಾಡೋದ್ರಿಂದನೇ ನಮಗೆ ಇಷ್ಟೆಲ್ಲ ಡಿಸಿಪ್ಲಿನ್ ಬಂದಿರೋದು, ಇಷ್ಟೆಲ್ಲ ಪೇಷನ್ಸ್ ಇಂಪ್ರೂವ್ ಆಗಿರೋದು. ಓಕೆ, ಇದಕ್ಕೆ ಇಲ್ಲಿ ಗಂಟ ಬರೋಕ್ಕೆ ನಮಗೆ 3 ವರ್ಷ ಟೈಮ್ ಹಿಡಿಯುತ್ತೋ, ನಿಮಗೆ ಜಸ್ಟ್ 100 ಡೇಸ್ ಸೀರೀಸ್ ಅಷ್ಟೇ. ಓಕೆ, ಇದನ್ನು ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ. ಇಲ್ಲ ನಾನು ತಪ್ಪು ಮಾಡ್ತೀನಿ ಅಂತಂದರೆ ಮತ್ತೆ ಲೇಟ್ ಆಗುತ್ತೆ. ಓಕೆ, ನೆಕ್ಸ್ಟು ಸ್ಮಾರ್ಟ್ ಮನಿ ಆ್ಯಂಡ್ ಚಾರ್ಟ್ ಮಾರ್ಕಿಂಗ್. ಸ್ಮಾರ್ಟ್ ಮನಿ ಜೊತೆ ನಾವು ಚಾರ್ಟ್ ಮಾರ್ಕಿಂಗ್ ಯಾವ ಥರ ಮಾಡಬೇಕು ಅಂದರೆ, ಸ್ಮಾರ್ಟ್ ಮನಿ ಟ್ರೇಡರ್ಸ್ ಫೋಕಸ್ ಆನ್ ಲಿಕ್ವಿಡಿಟಿ ಝೋನ್ಸು, ಲಿಕ್ವಿಡಿಟಿ ಎಲ್ಲೆಲ್ಲಿದೆ ಅಂತ ನೋಡ್ತಾರೆ. ಹಾಗೆ ಇನ್ಸ್ಟಿಟ್ಯೂಷನ್ಸ್ ಲೆವೆಲ್ಸು, ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇನ್ಸ್ಟಿಟ್ಯೂಷನ್ಸ್ ಫುಟ್ ಪ್ರಿಂಟ್ಸ್ ಯಾವ್ಯಾವುದು ಅಂತ. ಹಾಗೆ ಸ್ಟ್ರಕ್ಚರ್ ಶಿಫ್ಟು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟಿಗೆ ವೆಯ್ಟ್ ಮಾಡ್ತಾರೆ. ಹಾಗೆ ಟ್ರ್ಯಾಪ್ ಏರಿಯಾಸ್, ಎಲ್ಲೆಲ್ಲಿ ಟ್ರೇಡರ್ಸ್ನ ಟ್ರ್ಯಾಪ್ ಮಾಡ್ತಾರೆ ಅಂತ ತಿಳ್ಕೊಂಡು ಟ್ರೇಡರ್ಸ್ ಏನು ಮಾಡ್ತಾರೆ, ಎಂಟ್ರ್ ಆಗ್ತಾರೆ. ಓಕೆ, ಬಿಫೋರ್ ಎಂಟರಿಂಗ್ ಟ್ರೇಡ್ಸ್ಗಿಂತ ಮುಂಚೆ ಇವೆಲ್ಲ ನೋಡ್ತಾರೆ. ಓಕೆ, ಅದರಿಂದ ಅವರಿಗೆ ಅಷ್ಟು ರಿಸಲ್ಟನ್ನು ಸಿಗೋದು. ಸೊ ನೀವೊಂದು ಸಿಸ್ಟಮ್ ಫಾಲೋ ಮಾಡ್ಬೇಕಾದ್ರೆ ಇದೆಲ್ಲ ಇನ್ಕ್ಲೂಡ್ ಆಗಿರೋಂಥ ಸಿಸ್ಟಮ್ನೇ ಫಾಲೋ ಮಾಡಿ. ಓಕೆ, ನೆಕ್ಸ್ಟು ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸ್ ಹಾಕೋಕ್ಕೆ ರೆಡಿ ಇದ್ದರೆ ನಾವು ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇದ್ದೀವಿ. ಸೊ ನಾನು ಏನೇನು ಹೇಳ್ತೀನಿ ಅದನ್ನ ಹಾಗೆ ಫಾಲೋ ಮಾಡಿ ನೀವು ಖಂಡಿತ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆ, ಹಾಗೆ ಇಲ್ಲಿ ಗಂಟ ಯಾರ್ಯಾರು ನನ್ನ ವೀಡಿಯೋ ನೋಡಿದ್ರಿ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತಂದರೆ ಇವಾಗಲೇ ನನ್ನ ಚಾನಲ್ನ ರೆಕಮೆಂಡ್ ಮಾಡಿ. ಓಕೆ, ನಿಮಗೆ ಅರ್ಥ ಆಗಿದ್ದರೆ ರೆಕಮೆಂಡ್ ಮಾಡಿ, ಇಲ್ಲಾಂದರೆ ಬೇಡ. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು. ಹಾಗೆ ಇವತ್ತು ಏನೇನು ಕಲ್ತ್ರಿ ಮತ್ತು ಇವತ್ತಿನ ಡೇ ಕಂಪ್ಲೀಟ್ ಆಯಿತು, ಹಾಗೆ ನಿಮ್ಮ ಹೆಸರು ನಿಮ್ಮ ಊರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.